ದಿವ್ಯಾ, ಸಮರ್, ನಿಮ್ ಡ್ಯಾಡಿ ಬರೋ ಹೊತ್ತಾಯ್ತು. ಟಿವಿ ಆಫ್ ಮಾಡಿ ಹೋಗೋದ್ಕೊಳ್ಳಿ. ಎಕ್ಸಾಮ್ ಹತ್ರ ಬಂತು, ಓದ್ಕೊಳ್ಳೋದು ಬಿಟ್ಟು ಟಿವಿ ನೋಡ್ತಾ ಇದ್ದೀರಾ? ಅದರಲ್ಲೂ ಇಂಥ ಪ್ರೋಗ್ರಾಮ್ ನೋಡೋದು. ಆ ಹಳ್ಳಿನೋ, ಆ ಹಳ್ಳಿಯವ್ರ ವೇಷನೋ. ನಿನ್ನ ಅತಿ ಮುದ್ದಿನಿಂದಾನೆ ಕಣೆ ಮಕ್ಳು ಹೀಗಾಗಿರೋದು. ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲ. ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ನನ್ ಮಾತು ಕೇಳಿದ್ರಾ? ಸುಮ್ನೆ ಡ್ಯಾಡಿ ಹತ್ರ ಬೈಸ್ಕೊಂಡ್ರಲ್ಲ. ಯಾಕೆ ಮಮ್ಮಿ, ನಾವು ಹಳ್ಳಿ ಬಗ್ಗೆ ತಿಳ್ಕೋಬಾರ್ದಾ? ಅದೇ ಹಾಗಲ್ಲಪ್ಪ. ರಾತ್ರಿ ಇಷ್ಟೊತ್ತಾದ್ರೂ ನೀವು ಟಿವಿ ನೋಡ್ತಿದ್ರೆ ಡ್ಯಾಡಿ ಕೋಪ ಬರಲ್ವಾ? ಅದು ಅಲ್ಲದೆ ಎಕ್ಸಾಮ್ ಬೇರೆ ಹತ್ರ ಬಂತಲ್ಲ. ಅಲ್ಲ ಮಮ್ಮಿ, ಅವತ್ತು ಮಿನಿಸ್ಟರ್ ನೋಡಿದ್ರೆ ಪ್ರತಿಯೊಂದು ಹಳ್ಳಿಗೂ ವಿದ್ಯೆ ಹರಡಬೇಕು ಅಂದ್ರು. ಈಗ ಡ್ಯಾಡಿ ಟಿವಿನಲ್ಲಿ ಹಳ್ಳಿ ಬಗ್ಗೆ ನೋಡೋದೇ ತಪ್ಪು ಅಂತಾರೆ. ನಿಮ್ ಡ್ಯಾಡಿಗೆ ಹಳ್ಳಿ ಅಂದ್ರೆ ಅಲರ್ಜಿ. ರೀ, ಯಾಕಿವತ್ ಮಕ್ಳ ಮೇಲೆ ಹೀಗೆ ರೇಗಾಡ್ತಿದ್ದೀರಾ? ನಿನಗ್ ಗೊತ್ತಾಗಲ್ಲ, ಸುಮ್ಮನಿರು. ಈಗಿಂದಾನೆ ಮಕ್ಕಳನ್ನ ಡಿಸಿಪ್ಲಿನ್ ಇಂದ ಬೆಳೆಸ್ಬೇಕು. ಅತಿ ಮುದ್ದು ಮಾಡಿ ಬೆಳೆಸಿದ್ರೆ ಮುಂದೆ ಅವರೇ ಕಷ್ಟ ಪಡೋದು. ಸರಿ, ಬಟ್ಟೆ ಬದಲಾಯಿಸ್ಕೊಂಡು ಊಟಕ್ಕೆ ಬನ್ನಿ. ನನ್ ಮನಸ್ಸು ಸರಿ ಇಲ್ಲ, ನನ್ಗೆ ಊಟ ಬೇಡ. ಒಂದ್ ಲೋಟ ಮಿಲ್ಕ್ ತಂದ್ಕೊಡು. ಅಲ್ಲ ರೀ, ನಾನು ಪ್ಲೀಸ್. ಶ್ರಾವ್ಯ, ಸಮರ್, ಆಟ ಆಡಿ ಸಾಕು, ಬಂದ್ ಹಾಲು ಕುಡಿ ಬನ್ನಿ. ಓಕೆ ಮಮ್ಮಿ. ಮಮ್ಮಿ, ಇವತ್ ನಾನು 200 ಟೈಮ್ ಬಿಡ್ತಿ ಸ್ಕಿಪ್ ಮಾಡಿದೆ. ಹೌದಪ್ಪ? ಮನೇಲಿ ಸ್ವಲ್ಪ ಮಿಸ್ ಮಾಡ್ದಾಗಿತ್ತು. ನಾಳೆಯಿಂದ ಟ್ರೈ ಮಾಡ್ತೀನಿ ಡ್ಯಾಡಿ. ಮಮ್ಮಿ, ನಾನು ಕರಾಟೆನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಈ ವರ್ಷ ಸ್ಕೂಲಲ್ಲಿ ನಾನು ಕರಾಟೆ ಚಾಂಪಿಯನ್. ವೆರಿ ಗುಡ್. ಬಾ, ಹಾಲು ಕುಡಿ ಬಾ. ಯಾರು ನೀವು? ಏನಾಗ್ಬೇಕಾಗಿತ್ತು? ನಾವು ಅವತ್ತಿಗೆ ರಮೇಶಪ್ಪ ನೋಡ್ಬೇಕಾಗಿತ್ತು. ನಾವು ಹಳ್ಳಿಯಿಂದ ಬಂದಿವ್ರ. ವಂದನ, ಒಂದ್ 500 ರೂಪಾಯಿ ತಗೊಂಬ. ನಮಸ್ಕಾರ ಬುದ್ಧಿ. ಏನಿಲ್ಲ, ನನ್ ಮಗಳು ಬಸ್ರಾಗವಳೆ, ಹಂಗೆ ವಸಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಂಗೆ ನಿಮ್ಮನ್ನು ನೋಡ್ಕೊಂಡು. ಹಾ, ನೀನೇನಕ್ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ತೀವಿ ಬುದ್ಧಿ, ಬರ್ತೀವಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಏಯ್, ಮೊನ್ನೆ ಟಿವಿಲಿ ನೋಡಿದ್ರಲ್ಲ, ಇದೇ ಜನ, ಹಳ್ಳಿ ಜನ. ಅವ್ರು ಆಡೋ ರೀತಿ, ಅವ್ರ ವೇಷಭೂಷಣ. ಬನ್ನಿ. ಡ್ಯಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಾರೆ ಅಂತ ನೀವೇ ಹೇಳ್ತೀರಾ? ಈಗ ನೀವೇ ಅವ್ರನ್ನ ಬೈತಿದ್ದೀರಾ? ಏನ್ ಮಂಜಣ್ಣ, ಪುಟ್ಟಿರಿ ಹೆಂಗವಳೆ? ಓ, ಬೋ ಚಂದಾಗವಳೆ. ಇನ್ನು ಕೇಳಿಲ್ಲ ಕಣವಾ. ಮಗಳು ಬಸ್ರಿ ಅಂತೀಯಾ? ಇನ್ನು 2 ದಿನ ಇಟ್ಕೊಂಡು ಆರೈಕೆ ಮಾಡೋದ್ ಬಿಟ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೀರಲ್ಲ. ಮಗಳು ಅಳಿಯ ಸಂದ ಕೌರಲ್ಲ, ಅದ್ ಸಾಕ್ ಬಿಡು. ಸೊಪ್ಪು ತರಕಾರಿ ಹಾಲು ಹಣ್ಣು ತಿನ್ನ ಕೇಳ್ಬೇಕಿತ್ತು. ತಾಯಿ ಮಗು ಸಂದಾಗಿರ್ತಾರೆ. ಹೆಂಗೂ ನೀವಿಬ್ರು ತಾತ ಅಜ್ಜಿ ಆದ್ರೆ ಶಿವು ಮಾವ ಆದ. ನೋಡ್ದೇನಕ್ಕ, ದೇವ್ರ ಆಟವ. ಯಾರಾದ್ರೂ ಮಾತಾಡಿದ್ರೆ ಸಾಕು, ಅವ್ರ ತುಟಿ ನೋಡಿ ಹಂಗೇ ಬರ್ದು ಬಿಡ್ತಾನೆ ನನ್ ಮಗ. ಎಲ್ಲ ಶಿವನ ಆಟ ಕಣ್ಣಣ್ಣ. ಬರೀ ದ್ಯಾವ್ರಾಟ ಅಷ್ಟೇ ಅಲ್ಲಕ್ಕ, ನಮ್ ಊರಿಗೆ ದ್ಯಾವ್ರಾಗಿರೋ ನಮ್ಮ ದಣಿಗಳು ಇವನ್ನ ಅಂಗವಿಕಲರ ಶಾಲೆ ಕಳಿಸಿ ವಿದ್ಯಾದಾನ ಮಾಡ್ಸವ್ರೆ. ಅಷ್ಟೇ ಯಾಕೆ, ನಮ್ಮ ಊರಿನ ಹೈಗಳಿಗೆ ಎಲ್ಲಾರ್ಗೂನು ವಿದ್ಯಾದಾನ ಮಾಡ್ಸೋ ದ್ಯಾವ್ರವ್ರು. ತಗ ಮಗ, ನಿನ್ಗೆ ಅಂತ ತಂದಿವ್ನಿ, ತಿನ್ನು. ಏನ್ಲ ಶಿವ ಹಂಗ್ ಮಾಡ್ಬತ್ತಿದ್ಯಾ?
ಹಂಗಾರೆ ನೀನು ಮಾವ ಆಗ್ತಿದ್ಯಾ? ಮೈಸೂರು ಪಾಕು ನಂಗೂ ಕೊಡ್ಲಾ? ನಂಗೆ ಮೈಸೂರು ಪಾಕ್ ವಾಸನೆ ಬರ್ತೈತೆ. ಏ ಶಿವ ರಾಜ, ನಂಗೊತ್ತು ನೀವೇ ಮೈಸೂರು ಪಾಕ್ ತಂದಿರೋದು ನಂಗೆ ಕೊಡ್ರ. ಈ ಮೈಸೂರು ಪಾಕ್ ಯಾಕೆ ಗೊತ್ತಿಲ್ಲ? ಯಾಕ್ರ ನಮ್ ಶಿವ ಮಾವ ಆಯ್ತಾನೆ ಕಣ್ಣ. ಅವ್ರ ಅಕ್ಕಂಗೆ ಮಗ ಹುಟ್ಟದಂತೆ. ಹಂಗಾರೆ ನಾವೆಲ್ರೂ ಮಾವ ಆಯ್ತೀವಿ ಅಲ್ವಾ? ಹೌದು. ಮನೇಲಿ ಯಾರಿದ್ದೀರಾ? ಸೆಂಟ್ರಲ್ ಆಫೀಸ್ನ ಬಂದಿದ್ದೇವೆ. ನಮಸ್ಕಾರ ಸರ್. ಏನು ಮರ್ಯಾದೆ, ಏನು ಮರ್ಯಾದೆ! ಈ ಹಳ್ಳಿ ಜನಗಳು ಎಷ್ಟೊಂದು ಮರ್ಯಾದೆ ಕೊಡ್ತಾರಪ್ಪ. ಹಳ್ಳಿ ಜನಗಳು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ನಾರಾಯಣ ಅಲ್ವಾ? ನಮಸ್ಕಾರ ಸರ್. ನಿಮ್ಮ ವಯಸ್ಸು 37 ಅಲ್ವಾ? ಸರ್ ನಮಸ್ಕಾರ ಸರ್. ನಿಮ್ಮ ಹೆಂಡತಿ ಹೆಸರು ಸುಭದ್ರ ಅಲ್ವಾ? ಸರ್ ನಮಸ್ಕಾರ ಸರ್. ನಿಮ್ಮ ತಂಗಿ ಹೆಸರು ಪೂರ್ಣಿಮಾ ಅಲ್ವಾ? ಸರ್ ನಮಸ್ಕಾರ ಸರ್. ಸುಭದ್ರ ವಯಸ್ಸು 22 ಅಲ್ವಾ? ಸರ್ ನಮಸ್ಕಾರ ಸರ್. ಒಳ್ಳೆ ನನ್ನ ಕೆಲ್ಸಕ್ಕೆ ಹಾಕೊಂಡ್ಬಿಟ್ಟಲ್ಲಪ್ಪ. ಬೆಳಗ್ಗೆ ಯಾರ ಮುಖ ನೋಡಿದ್ರು ಏನು? ನಿಮ್ ತಂಗಿ ವಯಸ್ಸು 22. ಸರ್ ನಮಸ್ಕಾರ ಸರ್. ಓ ಸರ್ ನಮಸ್ಕಾರ ಸರ್. ನಿನ್ನ 3 ಹೊತ್ತು ಕುಡ್ಕೊಂಡು ಬಿದ್ದಿರೋದೇನ ನಿನ್ ಕೆಲ್ಸ? ಅದ್ಗೆ ನಮ್ಮಣ್ಣನ ಈ ಜನ್ಮದಲ್ಲಿ ಬದಲಾಯಿಸಕ್ಕಾಗಲ್ಲ. ನಡೀರಿ ಹೋಗೋಣ. ಸರ್ ನಮಸ್ಕಾರ ಸರ್. ಡಿಯರ್ ಸ್ಟೂಡೆಂಟ್ಸ್, ಪ್ರತಿ ವರ್ಷ ನಮ್ಮ ಶಾಲೆಯ ಸ್ಕೂಲ್ ಮ್ಯಾಗಝಿನ್ಗೆ ಒಬ್ಬೊಬ್ರು ಒಂದೊಂದು ವಿಷಯದ ಬಗ್ಗೆ ಪ್ರಬಂಧ ಬರ್ಕೊಂಡು ಬರ್ತಾ ಇದ್ದೀರಾ. ಚೆನ್ನಾಗಿ ಬರ್ಕೊಂಡು ಬಂದವರಿಗೆ ಪ್ರೈಸ್ ಸಿಗುತ್ತೆ. ಇದರಲ್ಲಿರೋ ಚೀಟಿಗಳಲ್ಲಿ ಯಾರಿಗೆ ಯಾವ ವಿಷಯ ಸಿಗುತ್ತೋ ಅವರು ನಾಳೆ ಎಸ್ಸೆ ಬರ್ಕೊಂಡು ಬರ್ಬೇಕು. ಶ್ರಾವ್ಯ, ಸಮರ್ಥ್, ವಂದನಾ, ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ. ಊಟ ಆಯ್ತಾ ಅವ್ರದ್ದು? ಇನ್ನೂ ಇಲ್ಲ ರೀ, ಊಟನೇ ಮಾಡಿಲ್ಲ. ಯಾಕೆ? ನಾನು ಹೇಳಿ ಹೇಳಿ ಸಾಕಾಯ್ತು. ಸ್ಕೂಲಿಂದ ಬಂದವರೇ ಯೂನಿಫಾರ್ಮ್ ಕೂಡ ಚೇಂಜ್ ಮಾಡದೆ ಹಾಗೆ ಕೂತಿದ್ದಾರೆ. ಅದೇನು ಅಂತ ನೀವೇ ಹೋಗಿ ಸ್ವಲ್ಪ ನೋಡಿ. ಶ್ರಾವ್ಯ, ಯಾಕಮ್ಮ ಊಟ ಮಾಡ್ಲಿಲ್ಲ? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಏನು ಅಂತ ಹೇಳಿದ್ರೆ ತಾನೇ ಅರ್ಥ ಆಗೋದು. ಡ್ಯಾಡಿ, ನಿಮಗೆ ಗೊತ್ತು ನಮ್ ಸ್ಕೂಲಲ್ಲಿ ಎಲ್ಲಾದ್ರಲ್ಲೂ ನಾನೇ ಫಸ್ಟ್ ಅಂತ. ಆದ್ರೆ ಈ ಸತಿ ಎಸ್ಸೆ ಕಾಂಪಿಟೇಷನ್ ಅಲ್ಲಿ ನಾನು ಡೆಫಿನೆಟ್ ಆಗಿ ಸೋತ್ ಹೋಗ್ತೇನೆ. ಆಗ ಎಲ್ಲರೂ ನನ್ನ ಇನ್ಸಲ್ಟ್ ಮಾಡ್ತಾರೆ. ನಾನೇನಾದ್ರೂ ಸೋತ್ ಹೋದ್ರೆ ಅಷ್ಟೇ. ಆಮೇಲೆ ನೋ 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 ನೋ, ನನ್ನ ಮಗಳು ಸೋಲೋ ಅಂತ ಕಾಂಪಿಟೇಷನ್ ಯಾವ್ದಾದ್ರು ಇದೆಯಾ? ಇಂಪಾಸಿಬಲ್. ಇದ್ರ ಬಗ್ಗೆ ನಾಳೆ ನಾನು ಬರ್ಕೊಂಡು ಹೋಗದೆ ಇದ್ರೆ ನಾಳೆ ಎಸ್ಸೆ ಕಾಂಪಿಟೇಷನ್ ಅಲ್ಲಿ ಸೋತ್ ಹೋಗ್ತೀನಿ. ಐ ಕಾಂಟ್ ಫೇಸ್ ರಿಪೀಟ್. ಡ್ಯಾಡಿ
ಬರೆಯಕ್ಕೇನೋ ಗೊತ್ತಿಲ್ಲ. ಡ್ಯಾಡಿ, ನಾನ್ ಸೋಲ್ಬಾರ್ದು ಡ್ಯಾಡಿ, ನಾನ್ ಸೋಲ್ಬಾರ್ದು. ನೋ, ನನ್ ಮಗಳು ಸೋಲ್ಬಾರ್ದು. ಸೋಲೋದಕ್ಕೆ ನಾನ್ ಬಿಡೋದಿಲ್ಲ. ಕಾವ್ಯ, ಡೋಂಟ್ ವರಿ ಮೈ ಚೈಲ್ಡ್. ಈ ಟಾಪಿಕ್ ಮೇಲೆ ಎಸ್ಸೆ ನಾನ್ ನಿನಗೆ ಬರ್ಕೊಡ್ತೀನಿ. ಓಕೆ? ಡ್ಯಾಡಿ, ಹೇ ಡ್ಯಾಡಿ ಬಂದ್ರು ಮಮ್ಮಿ, ಇಲ್ಲಿ ಕೊಡಿರಿ. ಡ್ಯಾಡಿ, ಡ್ಯಾಡಿ, ಏನದು? ವಾವ್, ಡ್ಯಾಡಿ, ನೀವು ಬರ್ಕೊಟ್ರಲ್ಲ ಪ್ರಬಂಧ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ. ರಿಯಲಿ? ಟೀಚರ್ಸ್ ಎಲ್ಲ ಎಷ್ಟು ಹೋಗ್ಲಿದ್ರು ಗೊತ್ತಾ? ಕಂಗ್ರಾಚುಲೇಷನ್ಸ್ ಡಾರ್ಲಿಂಗ್. ನನಗೆ ಗೊತ್ತಿತ್ತು. ಈಗಲಾದ್ರೂ ಸಂತೋಷ ಆಯ್ತಾ? ಇಲ್ಲ. ಯಾಕೆ? ನಿಮ್ಗೆ ಹಳ್ಳಿ ಕಂಡ್ರೆ ಆಗಲ್ಲ. ಅವ್ರನ್ನ ಬೈತೀರಾ, ಹೇಟ್ ಮಾಡ್ತೀರಾ. ಈಗ ನೋಡಿದ್ರೆ ಅದ್ರ ಬಗ್ಗೆನೇ ಎಷ್ಟು ಒಳ್ಳೆ ಪ್ರಬಂಧ ಬರ್ಕೊಟ್ಟಿದ್ದೀರಾ. ಡ್ಯಾಡಿ, ನಾವು ಹಳ್ಳಿ ನೋಡ್ಬೇಕು. ನಮ್ಮನ್ನು ಯಾವ್ದಾದ್ರು ಹಳ್ಳಿ ಕರ್ಕೊಂಡು ಹೋಗಿ ಡ್ಯಾಡಿ. ಹೌದು ಮಮ್ಮಿ, ನಾನು ಹಳ್ಳಿ ನೋಡ್ಬೇಕು. ಹಳ್ಳಿಗ್ ಕರ್ಕೊಂಡು ಹೋಗು ಅಂತ ಡ್ಯಾಡಿಗೆ ಹೇಳು ಮಮ್ಮಿ. ಏನ್ರಿ? ನಾನ್ ಮರ್ತೇ ಬಿಟ್ಟಿದ್ದೆ. ನಾಳೆಯಿಂದ ನಿಮ್ಗೆ ಹಾಲಿಡೇಸ್ ಅಲ್ವಾ? ನಾವೆಲ್ಲರೂ ಸೇರಿ ಪಿಕ್ನಿಕ್ ಹೋಗೋಣ. ಓಕೆ? ಆಮೇಲಾದ್ರೂ ನಮ್ಮನ್ನ ಹಳ್ಳಿಗೆ ಕರ್ಕೊಂಡು ಹೋಗ್ತೀರಾ? ಹಾ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಡ್ಯಾಡಿ. ಯಾಕ್ರೋ ಸುಮ್ಮನೆ ಕೂತಿದ್ದೀರಾ? ತಗೊಳ್ಳಿ. ಡ್ಯಾಡಿ, ಪಿಕ್ನಿಕ್ ಏನೋ ಆಯ್ತು, ನೆಕ್ಸ್ಟ್ ಹಳ್ಳಿಗೆ ತಾನೇ ಹೋಗೋದು? ಮಮ್ಮಿ, ನೀನಾದ್ರೂ ಡ್ಯಾಡಿಗೆ ಹೇಳು ಮಮ್ಮಿ ಕರ್ಕೊಂಡು ಹೋಗು ಅಂತ. ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದೀನಿ ಹಳ್ಳಿಗೆ ಹೋಗ್ತೀನಿ ಅಂತ. ಸಮರ್ಥ್, ಶ್ರಾವ್ಯ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಈಗ? ಮತ್ತೆ ನೀವೇ ಹೇಳಿದ್ರೆ ಹಳ್ಳಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ನಾವು ಹಳ್ಳಿಗೆ ಹೋಗ್ಲೇಬೇಕು, ಹಳ್ಳಿ ನೋಡ್ಲೇಬೇಕು. ಕರ್ಕೊಂಡು ಹೋಗಿ ಡ್ಯಾಡಿ. ಮಕ್ಕಳು ಪಾಪ ಅಷ್ಟೊಂದು ಕೇಳ್ಕೊತಿದ್ದಾರೆ. ಒಂದ್ಸರಿ ಹಳ್ಳಿಗೆ ಹೋಗಿ ಬರೋಣ, ಮಕ್ಕಳ ಮನಸ್ಸಿಗೂ ಖುಷಿ ಆಗುತ್ತೆ. ಪ್ಲೀಸ್ ಡ್ಯಾಡಿ. ರೀ, ಯಾಕ್ರಿ ಹೀಗ್ ಮಾಡ್ತೀರಾ? ನಿಮ್ಗೆ ಹಳ್ಳಿಗೆ ಹೋಗೋಕ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳ್ಬಿಡಿ. ಅದನ್ನ ಬಿಟ್ಟು ಪಾಪ ಮಕ್ಳಿಗೆ ಯಾಕೆ ಸುಮ್ಮನೆ ಆಸೆ ಹುಟ್ಟಿಸ್ತೀರಾ? ನಾಳೆ ನಾವು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಸತೀಶ್, 2 ತಿಂಗಳಿಂದ ಎಲ್ಲೋ ಹೋಗಿದ್ದೆ? ನಾನು ಇರ್ಲಿಲ್ಲ ಕಣ. ಲಾಸ್ಟ್ ಮಂತ್ ನಮ್ ತಂದೆ ತೀರ್ಕೊಂಡ್ಬಿಟ್ರು. ಐ ಆಮ್ ಸಾರಿ. ನಮ್ ತಂದೆ 3 ತಿಂಗಳಿಂದ ಫೋನ್ ಮಾಡ್ತಾನೆ ಇದ್ರು ಕಣ, ನಮ್ಮನ್ನೆಲ್ಲ ಬಂದು ಒಂದ್ಸರಿ ನೋಡ್ಕೊಂಡು ಹೋಗು ಅಂತ. ಹೋಗ್ ಬರುತ್ತಾನೆ? ಇಲ್ಲ ಕಣ, ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಹೋಗಕ್ಕಾಗ್ಲಿಲ್ಲ. ಅವ್ರು ಬದುಕಿದಾಗ್ಲೇ ಹೋಗಿದ್ರೆ ಅವ್ರ ಮನಸ್ಸಿಗೆ ಸ್ವಲ್ಪನಾದ್ರೂ ಸಮಾಧಾನ ಆಗ್ತಿತ್ತು ಏನೋ ಅಂತ ನನ್ಗೆ ಅನ್ಸ್ತಾ ಇದೆ. ನಮ್ಮನ್ನ ನಾವ್ ಎಷ್ಟೇ ದೊಡ್ಡ ಮನುಷ್ಯರು ಅಂದ್ಕೊಂಡ್ರು ನಮ್ ಸ್ಟೇಟಸ್ ಏನೇ ಇದ್ರು ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಲ್ಲ ಅಂತ ನನ್ನ ಮೇಲೆ ನನಗೆ ಬೇಸರ ಆಗ್ತಿದೆ ಕಣ. ಹೆತ್ತವ್ರು ಎಷ್ಟು ಮುಖ್ಯ ಅಂತ ಅವ್ರನ್ನ ಕಳ್ಕೊಂಡ್ಮೇಲೆ ನನ್ಗೆ ಅನಿಸ್ತಾ ಇದೆ. ಏ ಕಮಲಾ, ಕೇಳು ನಿನ್ ಮಗನ್ನ, ಈ ಹುಡುಗಿನ ಯಾಕೆ ಬೇಡ ಅಂತಿದ್ದಾನೆ ಅಂತ. ಏನ್ ಕಮ್ಮಿ ಆಗಿದೆ ಈ ಹುಡುಗಿಲಿ? ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ವಾ, ಅಂತಸ್ತಿಲ್ವಾ? ಎಲ್ಲ ಇರ್ಬೋದು, ಆದ್ರೆ ನನಗೆ ಇಷ್ಟ ಇಲ್ಲ. ಹುಡುಗಿ ಇಷ್ಟ ಇಲ್ಲ ಅನ್ನೋದು ಕಾರಣ ಕೊಡು. ಈ ಹುಡುಗಿ ಯಾಕೆ ಇಷ್ಟ ಇಲ್ಲ ಹೇಳು? ಯಾಕೆ ಇಷ್ಟ ಇಲ್ಲ? ಕಾರಣ ಕೊಡು. ಯಾಕೆ ಇಷ್ಟ ಇಲ್ಲ? ಸುತ್ತಮುತ್ತ 8 ಹಳ್ಳಿಗೆ ನಿಮ್ಮಪ್ಪ ಹ್ಯಾಕ್ ದೊಡ್ಡ ಮನುಷ್ಯನೋ ಹಾಗೆ ಈ ಹುಡುಗಿ ಅಪ್ಪ ಬೋರೇಗೌಡ ಕೂಡ ದೊಡ್ಡ ಮನುಷ್ಯನೇ. ಅರ್ಥ ಆಯ್ತಾ? ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮ ಮಗಳನ್ನೇ ನಮ್ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂತ. ಅಷ್ಟೇ. ಯಾರನ್ನ ಕೇಳಿ ಮಾತು ಕೊಟ್ರಿ? ಕೋಳಿನ ಕೇಳಿ ಮಸಾಲೆ ಅರಿಯೋ ಜಾಯಮಾನ ನಂದಲ್ಲ. ಯಾರನ್ನು ಯಾಕೋ ಕೇಳ್ಕೊಂಡು ಮಾತು ಕೊಡ್ಬೇಕು? ನನ್ನ ಮಗ ನನ್ನ ಮಾತು ಮೀರಲ್ಲ ಅಂತ ಅನ್ಕೊಂಡು ನಿಮ್ಮಪ್ಪ ಮಾತು ಕೊಟ್ಟವ್ರೆ. ಅಮ್ಮ, ನಿನಗೆ ಗೊತ್ತಲ್ಲಮ್ಮ, ಚಿಕ್ಕ ವಯಸ್ಸಿನಲ್ಲಿ ನಾನು ಹಳ್ಳಿಯಿಂದ ಹೋಗಿ ಸಿಟಿನಲ್ಲಿ ಓದ್ತಾ ಇದ್ದಾಗ ಹಳ್ಳಿಯವನು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನನಗೆ ಎಷ್ಟೊಂದು ಅವಮಾನ ಆಯ್ತು ಅಂತ. ಆ ಅವಮಾನ ನೆನೆಸ್ಕೊಂಡ್ರೆ ಈಗಲೂ ಸಂಕಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಈ ಹಳ್ಳಿನೂ ಬೇಡ,
ಈ ಸಂಬಂಧನೂ ಬೇಡ. ನೋಡ್ದೇನೆ ನಿನ್ ಮಗನ್ನ ಅಮೆರಿಕಕ್ಕೆ ಹೋದ ಮೇಲೆ ತಾಯ್ನಾಡು ತಾಯಿ ಭಾಷೆನ ಮರೆತು ಆಂಗ್ಲ ಭಾಷೆನ ಕಲ್ತ್ಕೊಂಡ್ ಬಂದಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಹೆತ್ತಪ್ಪನಿಗೆ ಉತ್ತರ ಕೊಡ್ತಾನಲ್ಲ ಈ ಮುಟ್ಟಾಳ. ಏನ್ ಮಗ ನಿಮ್ ತಂದೆ ಹತ್ರ ಹೀಗೆ ನಾ ಮಾತಾಡೋದು? ನೋಡು, ಒಂದ್ ಕೆಲ್ಸ ಮಾಡು. ಈಗ ನಾವು ನೋಡ್ರ ಹುಡುಗಿನ ಮದ್ವೆ ಮಾಡ್ಕೊ. ಬೇಕಾದ್ರೆ ನೀನ್ ಅವಳನ್ನ ಕರ್ಕೊಂಡು ಹೋಗಿ ಪ್ಯಾಟರ್ನಾಗೆ ಸಂಸಾರ ಮಾಡು. ನೋಡಮ್ಮ, ನೀವೇ ಬೇಕಾದ್ರೆ ಸಿಟಿನಲ್ಲಿ ಒಂದು ಹುಡುಗಿ ನೋಡಿ ನಂದೇನು ಅಭ್ಯಂತರ ಇಲ್ಲ, ಸಂತೋಷದಿಂದ ಮದುವೆ ಮಾಡ್ಕೋತೀನಿ. ಅದು ಬಿಟ್ಟು ಈ ಹುಡುಗಿ ಮದುವೆ ಮಾಡ್ಕೊಂಡು ನಾಳೆ ನನಗೆ ಹುಟ್ಟೋ ಮಕ್ಕಳಿಗೂ ನನಗಾದ ಅವಮಾನ ಆಗೋದು ನನಗೆ ಇಷ್ಟ ಇಲ್ಲ. ಸುಮ್ಮನೆ ನನ್ನನ್ನು ಬಲವಂತ ಮಾಡಬೇಡಿ. ನನಗೆ ಈ ಸಂಬಂಧನೂ ಬೇಡ, ಈ ಹಳ್ಳಿನೂ ಬೇಡ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಏಯ್ ನಿಲ್ಲ, ಏಯ್ ನಿಂತ್ಕೊಳ್ಳೋ. ಬಿಟ್ಬಿಡ್ಬೇಕಾ? ಬಿಟ್ಬಿಡು ಅಂತೇನಾ? ಏಯ್ ನನ್ನ ಮಗನೇ ಬಿಟ್ಬಿಡ್ಬೇಕಾ? ನಾವು ನೋಡಿರೋ ಹುಡುಗಿನ ಬೇಡ ಅನ್ನು, ಆದ್ರೆ ಹಳ್ಳಿ ಸಹವಾಸ ಮಾತ್ರ ಬೇಡ ಅನ್ಬೇಡ. ಹುಷಾರ್. ಈ ಹಳ್ಳಿ ಸಂಪತ್ತು, ಈ ಹಳ್ಳಿ ಗೈರತ್ತು, ಈ ಹಳ್ಳಿ ಸೊಗಡು ನಿಂಗೇನೋ ಗೊತ್ತು? ಹಳ್ಳಿ ರೈತ ಲಕ್ಷ ಲಕ್ಷ ಪಟ್ಟಣಿಗರಿಗೆ ಅನ್ನ ಕೊಡೋ ಅನ್ನದಾತ. ಅಷ್ಟೇ ಅಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೂ ಅನ್ನ ಕೊಡೋ ಭಾಗ್ಯದಾತ. ನಿನ್ನಂತ ಎಷ್ಟೋ ಜನ ಅಮೆರಿಕದಲ್ಲಿ ಓದ್ತಾ ಇರೋದು ಹಳ್ಳಿ ಋಣದಲ್ಲಿ, ಹಳ್ಳಿ ನೆರಳಲ್ಲಿ, ಹಳ್ಳಿ ಸಂಪತ್ನಲ್ಲಿ. ನೀನ್ ಯಾರನ್ನ ಬೇಕಾದ್ರೂ ಅವಮಾನ ಮಾಡೋ, ನಾನು ಸಹಿಸ್ಕೋತೀನಿ. ಆದ್ರೆ ಹಳ್ಳಿ ರೈತನ ಅವಮಾನ ಮಾಡದೆ ಅನ್ನ ತಿನ್ನೋ ಬಾಯಿಗೆ ಮಣ್ಣು ಬೀಳುತ್ತೆ. ಹುಷಾರ್. ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೀದಿ ದೀಪದ ಕೆಳಗೆ ಓದಿ ಇಂಜಿನಿಯರ್ ಆಗಿ, ದಿವಾನ್ರಾಗಿ, ಶಿಲ್ಪಿಯಾಗಿ ಕರ್ನಾಟಕದ ಹೆಮ್ಮೆಯ ಸುಪುತ್ರರಾದಂಥ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಒಬ್ಬ ಹಳ್ಳಿ ರೈತನ ಮಗ. ಜ್ಞಾಪಕ ಇರಲಿ. ಅಷ್ಟೇ ಯಾಕೋ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಅಂದಿನ ಬೆಂದಕಾಳೂರು ಅರ್ಥಾತ್ ಇಂದಿನ ಬೆಂಗಳೂರನ್ನ ಸ್ಥಾಪನೆ ಮಾಡಿದಂತ ಕೆಂಪೇಗೌಡರು ಕೂಡ ಒಬ್ಬ ಹಳ್ಳಿ ರೈತನ ಮಗ. ಜ್ಞಾಪಕ ಇರಲಿ. ಅಮೆರಿಕಾದಲ್ಲಿ ಓದ್ ಬಂದಿರೋ ನಿನ್ನಂಥ ಮಗನಿಗೆ ಜನ್ಮ ಕೊಟ್ಟ ನಾನು ಕೂಡ ಒಬ್ಬ ರೈತನ ಮಗ. ನೆನಪಿರ್ಲಿ. ಅಪ್ಪ, ನೀವೇನೇ ಹೇಳಿದ್ರು ನನ್ನ ನಿರ್ಧಾರನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಈ ಕೊಳಕು ಹಳ್ಳಿನಲ್ಲಿ ನೀವೇ ಇರಿ, ನಾನು ಸಿಟಿಗೆ ಹೋಗ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ವಂದನ, ನಾನು ಯಾವುದರಿಂದ ಮಕ್ಕಳನ್ನ ದೂರ ಇಡಬೇಕು ಅಂತ ಬಯಸ್ತಾ ಇದ್ದೀನೋ ಅವರು ಅದನ್ನೇ ಬೇಕು ಅಂತ ಇದ್ದಾರೆ. ಯಾವ ಹಳ್ಳಿ ನನ್ನ ಉಸಿರು, ನನ್ನ ಜೀವ, ನನ್ನ ಆತ್ಮ, ನನ್ನ ಸ್ವರ್ಗ ಅಂತ ನಾನು ನಂಬಿ ಬದುಕ್ತಾ ಇದ್ದೀನೋ ಅಂತ ಹಳ್ಳಿನ ನೀನ್ ನರಕ ಮಾಡ್ಕೊಂಡಿದ್ಯಾ, ಅಸಹ್ಯ ಮಾಡ್ಕೊಂಡಿದ್ಯಾ? ಆಗ ಹಾಗು. ಆದ್ರೆ ಇನ್ಯಾವತ್ತೂ ಈ ಹಳ್ಳಿ ಕಾಲಿಡಬೇಡ. ಈ ಹಳ್ಳಿನ ದ್ವೇಷ ಮಾಡೋ ನೀನು ನನ್ನ ಮಗ ಅಲ್ಲ. ರೀ 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 ಏನ್ ಮಾತು ಅಂತ ಆಡ್ತೀರ ರೀ? ಇವನ್ನ ಮನೆ ಬಿಟ್ಟು ಹೋಗು ಅಂತೀರಾ? ಹೆತ್ತ ಮಗನೇ ಅಲ್ಲ ಅಂತಿರಲ್ಲ. ಏನಾಗಿದೆ ನಿಮ್ಗೆ? ಯಾಕ್ರಿ ಹೀಗೆಲ್ಲ ಆಡ್ತೀರಾ ನೀವು? ಹೆತ್ತ ಮಗನನ್ನೇ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ನೀವು ಒಬ್ಬ ತಂದೆನಾ? ಅಲ್ಲಿ ಕೆಲಸದವ್ರ ಎದುರಿಗೆ ಕತ್ತಿನ ಪಟ್ಟಿ ಹಿಡಿದ್ರಿ, ಈಗ ಕೆನ್ನೆ ಹೊಡೆದ್ರಿ. ಈಗ ಗೊತ್ತಾಯ್ತು ನನ್ನಪ್ಪ ನಾಗರಿಕತೆನೇ ಗೊತ್ತಿಲ್ಲದೆ ಇರೋ ಒಬ್ಬ ಹಳ್ಳಿ ಗುಗ್ಗು ಅಂತ. ರಮೇಶ, ಏನೋ ಮಂಜ, ಬುದ್ಧಿ ಮೊನ್ನೆ ಪೇಟೆಗೆ ಹೋಗಿದ್ಯಂತೆ? ನಂಗೆಲ್ಲ ವಿಷಯ ಗೊತ್ತಾಯ್ತು. ಹೇಗಿದ್ದಾಳೆ ನಿಮ್ ಮಗಳು ಪುಟ್ಟೇರಿ? ಓ ಚಂದಾಗವಳೆ ಬುದ್ಧಿ, ಎಲ್ಲ ನಿಮ್ ದಯಾ ಬುದ್ಧಿ. ಅದಿರ್ಲಿ, ಆಮೇಲೆ ಅಲ್ಲಿಗೂ ಹೋಗಿರ್ತೀಯ? ಹೋಗಿದ್ದೆ ಬುದ್ಧಿ. ಒಂದ್ 500 ರೂಪಾಯಿನೂ ಕೊಟ್ರು ಬುದ್ಧಿ. ಹಾ, ಕೊಟ್ಟಿರ್ತಾನೆ. ದುಡ್ಡು ಕಾಸೆಲ್ಲ ಕೊಟ್ಟಿರ್ತಾನೆ. ಆದ್ರೆ ಕುಡಿಯೋಕ್ ಒಂದ್ ಗ್ಲಾಸ್ ನೀರು ಕೊಟ್ಟಿರೋಲ್ಲ. ಅವನ್ ಮನೆ ಒಳಗ್ ನೀನ್ ಕಾಲಿಡೋಕ್ಕೂ ಬಿಟ್ಟಿರೋಲ್ಲ.
ಯಾಕೋ ಬುಸ್ಕೊಡ್ತಾ ಇದ್ಯಾ? ವಿಷಯ ಹೇಳೋ. ನಿಮ್ಗೊಂದು ಸಂತೋಷ ಸಮಾಚಾರ ಹೇಳ್ತೀವಿ ಬುದ್ಧಿ. ಹಾ, ಸಂತೋಷ ಸಮಾಚಾರನ ಹೇಳು. ನಿಮ್ ಮಗ, ನಿಮ್ ಸೊಸೆ, ನಿಮ್ ಮೊಮ್ಮಕ್ಕಳು ಎಲ್ರು ಬಂದ್ಬಿಟ್ಟಾರೆ ಬುದ್ಧಿ, ಎಲ್ರು ಬಂದ್ಬಿಟ್ಟಾರೆ. ನಿಜ ಏನೋ ಬುದ್ಧಿ? ದಿಟ ಏನೋ ಬುದ್ಧಿ? ಏನು ರಮೇಶ, ಇಷ್ಟು ವರ್ಷ ನಮ್ಮ ಮೊಮ್ಮಕ್ಕಳನ್ನ ಇಂಥ ಮುದ್ದಾದ ಸೊಸೆನ ನಮ್ಮಿಂದ ದೂರ ಇಟ್ಟಿದ್ಯಲ್ಲೋ. ಹಾ, ನೀನಾದ್ರೂ ಹೇಳ್ಬೇಕಿತ್ತು ತಾನಮ್ಮ. ಹಾ, ದೀರ್ಘ ಸುಮಂಗಲಿಯಾಗಿ ಹೇಳಮ್ಮ, ಹೇಳು. ನನ್ನ ಮುದ್ದು ಸೊಸೆ ನೀನು. ನಿಮ್ಮೆಲ್ಲರನ್ನು ದೇವ್ರು ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ. ಅಂತೂ ನಿನ್ ಗಂಡನ ನಮ್ಮ ಹಳ್ಳಿ ಕರ್ಕೊಂಬಂದ್ಬಿಟ್ಟಿಯಲ್ಲ, ಶಬಾಷ್, ನನಗೆ ಬಹಳ ಸಂತೋಷ. ಇಲ್ಲ ಮಾವ, ನನ್ ಕೈಲಾಗದೆ ಇದ್ದಿದ್ದನ್ನ ನಿಮ್ ಮೊಮ್ಮಕ್ಳು ಸಾಧಿಸ್ಬಿಟ್ರು. ಕಾವ್ಯ, ಸಮರ್, ತಾತ ಕರಿತಾ ಇದ್ದಾರೆ, ಹೋಗ್ರೋ. ಹೋಗಪ್ಪ, ನೀನು ತಗೋ. ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹೇಳ್ರಿ. ಏನ್ ನಿನ್ ಹೆಸರು? ಸಮರ್. ಸಮರ್ಥ್. ನಿನ್ ಹೆಸರು? ಶ್ರಾವ್ಯ. ಶ್ರಾವ್ಯ, ಮುದ್ದಾದ ಹೆಸರು. ಎಷ್ಟು ಮುದ್ದಾಗಿದ್ಯಾ ನೀನು. ನಿಮ್ಮಪ್ಪ ಏನ್ ಕಮ್ಮಿ ಏನು? ನೀನೇನು ಕಮ್ಮಿ ಇಲ್ಲ, ನೀನು ಸುಂದರವಾಗಿದ್ಯಾ. ನಿಮ್ಮಮ್ಮ ಏನ್ ಕಮ್ಮಿನಾ? ನೋಡು ಎಷ್ಟು ಸ್ಫುರದ್ರೂಪಿ ಅವಳು. ಬಸಪ್ಪನ ಮನೆಯಲ್ಲಿದ್ಯೋ? ಒಂದು ಸ್ಟ್ರಾಂಗ್ ಟೀ ತಗೊಂಬ. ಸಾಹೇಬ್ರು ಬರ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮನ್ನ ಮತ್ತೆ ಕಾಕಿ ಡ್ರೆಸ್ ಅಲ್ಲಿ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಸರ್. ಹೌದಾ ಸರ್, ಎನ್ಕ್ವೈರಿ ಎಲ್ಲ ಮುಗೀತಾ ಸರ್? ಮುಗೀತು. ಐ ಆಮ್ ವೇಟಿಂಗ್ ಫಾರ್ ದ ಆರ್ಡರ್. ಸರ್, ನಿಮಗೆ ಬೇಗ ಆರ್ಡರ್ ಬಂದು ನಿಮಗೆ ಯಾವ ಡಿವಿಷನ್ಗೆ ಪೋಸ್ಟ್ ಮಾಡ್ತಾರೋ ಅದೇ ಡಿವಿಷನ್ ನಲ್ಲಿ ನಿಮ್ ಕೈಗಳಿಗೆ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇದೆ ಸರ್. ಆಯ್ತು, ಹಾಗೆ ಆಗ್ಲಿ, ಬರ್ತೀನಿ. ಸರಿ ಸರ್. ನಮ್ಮ ಸಾಹೇಬ್ರಿಗೆ ಈಗ ಬರದಾಗಿತ್ತು. ಎಂಥ ಸಿನ್ಸಿಯರ್ ಆಫೀಸರ್. ಇಂಥ ವ್ಯಕ್ತಿ ನಮ್ಮ ಡಿಪಾರ್ಟ್ಮೆಂಟ್ ಇರೋದೇ ಅಪರೂಪ. ನೋಡಿ ಸರ್. ಏನ್ ಸರ್, ನಮ್ಮ ರಮಾಕಾಂತ್ ಅವ್ರನ್ನ ನೀವೆಷ್ಟು ಹೊಗಳುವಾಗ ಇನ್ನು ನಮ್ಮ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವ್ರಿಗೆ ನಾವೆಷ್ಟು ಮರ್ಯಾದೆ ಕೊಡ್ಬೇಕು ಹೇಳಿ ಸರ್. ಅವ್ರ ಡ್ಯೂಟಿಲಿರುವಾಗ ಪೇಪರ್ನವರು ಅವ್ರನ್ನ ಹೊಗಳದು ಬರ್ದಾಗ ನಮ್ಮನ್ನೇ ಹೊಗಳ ಸಂತೋಷ ಆಯ್ತು ಸರ್. ಅಂಥವ್ರನ್ನ ಸರ್ಕಾರದವ್ರು ಸಸ್ಪೆಂಡ್ ಮಾಡವ್ರೆ ಅಂದ್ರೆ ಇದು ಯಾವ ನ್ಯಾಯ ಹೇಳಿ ಸರ್? ನಮ್ಮ ಸಾಹೇಬ್ರಿಗೆ ಈ ಸ್ಥಿತಿ ಬರೋದಿಕ್ಕೆ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅಂತ ಅನಿಸ್ಕೊಂಡಿದಾರಲ್ಲ, ಅವರೇ ಕಾರಣ. ಆದ್ರೆ ಸತ್ಯಕ್ಕೆ ಜಯ ಇದ್ದೇ ಇದೆ ಸರ್. ನಮ್ ಸಾಹೇಬ್ರು ಡ್ಯೂಟಿಗೆ ಇನ್ನೊಂದ್ ಕಿತ್ತ ಜಾಯ್ನ್ ಆಗಿದ್ದೀವಿ ಸಾ. ನಮ್ಮೂರವ್ರಿಗೆಲ್ಲ ಪುಕ್ಸಟ ಟೀ ಕೊಡ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಗೊತ್ತಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಯೋಗ್ಯ ನನ್ನ ಮಗನ್ ತಂದು ಎಷ್ಟೆಲ್ಲ ನಮಸ್ಕಾರ ಮಾಡೋದು. ಇನ್ನೊಂದ್ಸಾರಿ ನಮಸ್ಕಾರ ಮಾಡಿದ್ರೆ ಬಿಸಿ ಟೀನ ಮುಖಕ್ಕೆ ಚೆಲ್ಬಿಡ್ತೀನಿ ನೋಡು. ಕ್ಲಾಂಟಿ ನನ್ನ ಮಗನ್ ತಂದು ತಲೆ ತಿನ್ನಕ್ ಬರ್ತಾರೆ ಕಚ್ಚಡ ನನ್ನ ಮಕ್ಕಳು. ನನ್ ಟೆನ್ಷನ್ ನನಗೆ. ನಮಸ್ಕಾರ ಅಂತ ನಮಸ್ಕಾರ. ನಮಸ್ಕಾರ ಸರ್. ಅಯ್ಯೋ, ಮತ್ತೆ ನಮಸ್ಕಾರ ಮಾಡ್ತೇನೋ? ನಿನ್ನಿಂದ ಡ್ಯೂಟಿ ಮಾಡೋ ಮನಸ್ಸೇ ಹೊರಟೋಯ್ತಲ್ಲ ನನಗೆ. ನಮಸ್ಕಾರ ಮಾಡ್ತೇನೆ. ನಮಸ್ಕಾರ. ಕುಡ್ದಿದ್ದೆಲ್ಲ ಇಳಿಸ್ಬಿಡ್ತೀನಿ. ನಮಸ್ಕಾರ ಮಾಡ್ತೇನೋ? ನಮಸ್ಕಾರ. ಇನ್ನೊಂದ್ಸರಿ ನಮಸ್ಕಾರ ಮಾಡ್ತೇನೆ ಅಂದ್ರೆ
ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರ. ಯಾವೇ ಬೇಕಂದ್ರೆ ನಮಸ್ಕಾರ. ನಮಸ್ಕಾರ 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 ಸರ್. ನಮಸ್ಕಾರ ಸರ್. ಯಾರು ಮುಖ ನೋಡಿದ್ರು ಏನು ನಮಸ್ಕಾರ ಗಂಟು ಬಿದ್ದ ಅವನಿಂದ ತಪ್ಪಿಸ್ಕೊಂಡ್ ಬರೋದ್ರೆ ಸಾಕಾಗೋಯ್ತು. ಪಂಚರಂಗಿ ಬಸಪ್ಪನ ಮನೆಯಲ್ಲಿದೆಯೋ? ಏನು ಹಲ್ ಬಿಡ್ತಾ ಇದೀಯಾ? ನಾನ್ ಕೇಳಿದ್ದು ಬಸಪ್ಪನ ಮನೆ ಎಲ್ಲಿದೆ ಅಂತ. ನೀನೇನು ಮೂಗ್ನೇನೋ? ಎರಡು ಇಕ್ಕದ ಅಂದ್ರೆ ಎರಡು ಇಲ್ಲೇ ಮಾಡ್ಕೋಬೇಕು. ಬಸಪ್ಪನ ಮನೆ ಎಲ್ಲಿದೆಯೋ? ಟೆನ್ಷನ್ ಕೊಡ್ಬೇಡ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ. ಬಸಪ್ಪನ ಮನೆಯಲ್ಲಿ ಹೇಳೋ. ತಲೆ ತಿಂತಾನಲ್ಲ, ಹಲ್ಲು ಬಿಡ್ತೀನಿ. ಈ ಊರಲ್ಲಿ ಇರೋರೆಲ್ಲ ಮೆಂಟಲ್ ಕೇಸ್ಗಳೇನಾ? ಅಯ್ಯಯ್ಯೋ, ಇವನಿಗಿಂತ ನಮಸ್ಕಾರ ಶಾಟ್ ಅಂತಾರಲ್ಲ ಅವನೇ ಎಷ್ಟೋ ಮೇಲು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಕ ಮಾರ್ಲ ಬೇಗ ಕೊಡು. ಕುಡಿಲಿ. ತಕ ಮಗ ಕುಡಿ. ಸ್ಟ್ರಾಯಲ್ಲಿ ಹಂಗಂದ್ರೆ ಏನು? ಅದೇ ಇದ್ರಲ್ಲಿ ಪೈಪ್ ಹಾಕಿ ಕುಡಿತಾರಲ್ಲ. ಓ ಅದಾ? ಅದೀ ಹಳ್ಳಿಲಿ ಎಲ್ಲಿ ಸಿಗ್ತತೆ ಮಗ. ಅದೇನಿದ್ರು ನಿಮ್ ಪ್ಯಾಟ್ಯಾಗೆ ಇದನ್ನ ಹಿಂಗ್ ಎತ್ಕೊಂಡು ಕುಡಿಬೇಕು. ಎಲ್ಲಿ ಕುಡಿ ನೋಡೋಣ. ಎಷ್ಟು ಟೇಸ್ಟ್ ಆಗಿದೆ ಅಲ್ಲೇನಾ? ಹೌದಕ್ಕ, ತುಂಬಾ ಟೇಸ್ಟ್ ಆಗಿದೆ. ಅಕ್ಕ ಅಲ್ಲೋಡು, ಯಾರೋ ನಮ್ಮನ್ನ ಹಿಡಿದು ನೋಡ್ತಾ ಇದ್ದಾರೆ. ಎಲ್ಲೋ ಯಾರು ಕಾಣ್ತಾನೆ ಇಲ್ಲ. ಬನ್ನಿ ಬನ್ನಿ, ಇನ್ನು ಬೋ ಜಾಗ ನೋಡೋದದೆ. ಬನ್ನಿ ಬಾವ. ಮಕ್ಳ, ಇದು ಹಿಂದಿನ ಕಾಲದಾಗೆ ಹೊಯ್ಸಳ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಕಣ್ರಮ್ಮ. ಇದ್ರದ್ದೊಂದು ವಿಶೇಷ ಏನ್ ಗೊತ್ತಾ? ಈ ದ್ಯಾವತವ ಒಳ್ಳೆ ಮನಸ್ಸಿಂದ ಏನ್ ಬೇಡ್ಕೊಂಡ್ರು ನೆರವೇರಿಸ್ತಾನೆ ಶಿವ. ನಾವ್ ಏನ್ ಬೇಡ್ಕೊಂಡ್ರು ನೆರವೇರುತ್ತಾ ಇಲ್ಲಿ? ನಮ್ ಡ್ಯಾಡಿಗೆ ಒಳ್ಳೆ ಬುದ್ಧಿ ಕೊಟ್ಟು ರಜಾ ಕಳಿಯೋವರೆಗೂ ನಮ್ ತಾತ ಅಜ್ಜಿ ಜೊತೆ ಇಲ್ಲೇ ಇರೋ ಹಾಗೆ ಮಾಡಪ್ಪ ದೇವ್ರೆ. ಅಕ್ಕ ಅಕ್ಕ, ಏನು ಆ ಹುಡುಗರು ಅಲ್ಲಿ ನೋಡಕ್ಕ. ಇವನು ಮೂಗ, ಕಿವಿ ಕೇಳ್ಸಲ್ಲ. ಆದ್ರೂ ದೂರದಲ್ಲಿ ಏನೇ ಮಾತಾಡಿದ್ರು ಅವ್ರ ತುಟಿ ಆಡ್ಸೋದನ್ನ ನೋಡಿ ಹಾಗೇ ಬರೀತಾನೆ ಗೊತ್ತಾ? ಅಕ್ಕ,
ನೀನ್ ಮಾತಾಡಿದ್ದನ್ನೆಲ್ಲ ಎಷ್ಟ್ ಚೆನ್ನಾಗ್ ಬರ್ದಿದ್ದಾನಲ್ಲ. ಶಿವ ರಾಜ ಈ ಪ್ಯಾಟೆ ಹುಡ್ಕಂತಾವ ಚಾಕ್ಲೇಟ್ ಐತೆ ಕಣ್ರ. ಬನ್ನಿ ಮಕ್ಳ, ಯಜಮಾನ್ರು ಮನೇಲಿ ಕಾಯ್ತಾ ಇರ್ತಾರೆ, ಹೋಗೋಣ ಬೇಗ. ಮತ್ತೆ ನಾಳೆ ಬರ್ತೀರಾ? ಅಕ್ಕ, ನಾವಿಲ್ಲೇ ಇರ್ತೀವಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದೀವಲ್ವಾ, ಬರ್ತೀನಿ ಅಂತ ಹೇಳಕ್ಕ. ಸರಿ ಬರ್ತೀವಿ. ರಮೇಶ್, ವಂದನಾ, ಆಗಾಗ ಈ ಮನೆಗೆ ಬರ್ತಾ ಇರಪ್ಪ, ಹಳ್ಳಿನ ಮರಿಬೇಡ್ರಿ. ಸರಿಯಪ್ಪ. ಸಮರ್ಥ್, ಶ್ರಾವ್ಯ, ಕಮಾನ್, ಲೆಟ್ಸ್ ಗೋ. ಡ್ಯಾಡಿ, ನಾವ್ ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇದ್ದು ತಾತ ಅಜ್ಜಿ ಜೊತೆ ಬರ್ತೀವಿ. ನೋ 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 ನೋ, ನಾನು ನಿಮ್ಗೆ ಹೊರಡುವಾಗ್ಲೇ ಏನ್ ಹೇಳಿದ್ದೆ? ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಡ್ಬೇಕು ಅಂತ ತಾನೆ? ಅಜ್ಜಿ, ನೀನಾದ್ರೂ ಡ್ಯಾಡಿಗೆ ಹೇಳಜ್ಜಿ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಲಿ ಅಂತ. ಹೂನಪ್ಪ, ಹ್ಞೂ ರೋಜಾ, ಕೇಳ್ತೀನಿ. ಲೋ ರಮೇಶ, ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗೋ. ನಾವು 4 ದಿವಸ ಮೊಮ್ಮಕ್ಳ ಜೊತೆ ಸಂತೋಷವಾಗಿ ಕಾಲ ಕಳಿತೀವಿ. ಹೌದು ಕಣೋ ರಮೇಶ್, ಎಷ್ಟೋ ವರ್ಷಗಳ ಮೇಲೆ ಈ ಮನೆಗೆ ಬಂದಿದ್ಯಪ್ಪ ನೀನು. ಮೊದಲನೇ ಸಲ ಮೊಮ್ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ. ನಮಗೆ ತುಂಬಾ ಸಂತೋಷ ಆಗಿದೆ ಅವ್ರನ್ನ ಕಂಡು. ಈ ಹಳ್ಳಿ ಅಂದ ಚಂದ ವಾತಾವರಣ ಕಂಡು ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಇಲ್ಲೇ ಸ್ವಲ್ಪ ದಿವಸ ಇರ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇರ್ಲಿ ಬಿಡೋ. ಹಾಗಲ್ಲಪ್ಪ, ಅದು ಮಕ್ಳು ಇಲ್ಲೇ ಇರ್ಲಿ ಬಿಡ್ರಿ, ಸ್ವಲ್ಪ ದಿನ ತಾನೆ. ಅವ್ರನ್ನ ಕರ್ಕೊಂಡ್ ಬರೋ ನೆಪದಲ್ಲಾದ್ರೂ ಅತ್ತೆ ಮಾವ ನಮ್ಮ ಮನೆಗ್ ಬರ್ತಾರೆ. ಓಕೆ ಅಪ್ಪ ಅಮ್ಮ, ಆದಷ್ಟು ಬೇಗ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ಬೇಕು. ಸಮರ್, ಶ್ರಾವ್ಯ, ತಾತ ಅಜ್ಜಿಗೆ ಯಾವುದೇ ರೀತಿ ತೊಂದರೆ ಕೊಡದೆ ಅವ್ರು ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ಓಕೆ? ಥ್ಯಾಂಕ್ ಯು ಡ್ಯಾಡಿ, ಮೈ ಸ್ವೀಟ್ ಡ್ಯಾಡಿ. ಸರಿಯಪ್ಪ, ಬರ್ತೀವಿ. ದೇವ್ರು ಒಳ್ಳೇದ್ ಮಾಡಿ. ಸದಾ ಸುಖವಾಗಿರಿ. ತಾತ, ರಜಾ ಮುಗಿಯೋವರೆಗೂ ತಾತ ಅಜ್ಜಿ ಜೊತೆ ಇರೋ ಹಾಗೆ ಮಾಡಪ್ಪ ಅಂತ ಶಿವನ ಹತ್ರ ಬೇಡ್ಕೊಂಡಿದ್ವಿ. ಹೌದಾ ಪುಟ್ಟ? ಎಷ್ಟು ಪ್ರೀತಿಯಮ್ಮ ಅಜ್ಜಿ ತಾತನ್ ಕಂಡ್ರೆ ನಿನಗೆ. ನಮಸ್ಕಾರ ಸರ್. ನಿನ್ ಮಕ್ಕ ಮುಚ್ಚ. ಬೆಳಗ್ಗೆನೆ ಕುಡ್ಕೊಂಡ್ ಕೂತಿದ್ಯಲ್ಲ. ಇರೋ ಒಂದ್ ತಂಗಿಗೆ ಒಳ್ಳೆ ಕಡೆ ಗಂಡ್ ನೋಡಿ ಮದ್ವೆ ಮಾಡೋ ಯೋಗ್ಯತೆ ಇಲ್ಲ. ಬೆಳಗ್ಗೆನೆ ಕುಡಿಯಕ್ ನಾಚಿಕೆ ಆಗಲ್ಲ? ಅದ್ಕೆ ಈಗ ಏನ್ ಮಾಡೋದಕ್ಕೆ? ಗಂಡ್ ಕಡೆಯವ್ರು ಬೇರೆ ಬರೋ ಹೊತ್ತಾಯ್ತು. ಬರ್ತಾ ಇದಾರೆ ಸರಿ, ಆದ್ರೆ ಈ ಪೀಡೆನ್ ಏನ್ ಮಾಡೋದು? ಈ ತರ ಕುಡ್ಕೊಂಡ್ ಬಿದ್ದಿದ್ರೆ ಯಾವ ಗಂಡ ತಾನೆ ಮದ್ವೆ ಆಗಕ್ ಒಪ್ಕೋತಾನೆ? ಅದ್ಕೆ ಒಂದ್ ಐಡಿಯಾ. ಬನ್ನಿಮ್ಮ, ಬನ್ನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಇವರೇ ನಮ್ಮ ಯಜಮಾನ್ರು, ನಾರಾಯಣ ಅಂತ. ನಮಸ್ಕಾರ ಸರ್. ಸರ್, ಇವ್ರು ನಮ್ಮ ತಾಯಿ. ನಮಸ್ಕಾರ. ಇವ್ರು ನಮ್ಮ ತಂದೆ. ನಮಸ್ಕಾರ. 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 ಇವ್ರು ನಮ್ಮ ಅಣ್ಣ ಸರ್. ನಮಸ್ಕಾರ. ಇವ್ರು ನಮ್ಮ ತಾತ, ಮನೆಗೆ ಇವರೇ ಹಿರಿಯರು. ನಮಸ್ಕಾರಪ್ಪ. ನಮಸ್ಕಾರ. ಎಂತ ವಂಶ ನಮ್ಮ ನಿಮ್ದು? ಒಬ್ಬೊಬ್ಬರಿಗೊಂದೊಂಥರ ಕಾಯಿಲೆ. ನಿಮ್ ಮನೆದೇನಾದ್ರೂ ಹೆಣ್ಣು ತಂದ್ಬಿಟ್ರೆ ನಮ್ಮ ವಂಶನ ಹಿಂಗೆ ಆಗ್ಬಿಡುತ್ತೆ. ನಾನು ಮದುವೆ ಗಂಡು, ನನಗಂತೂ ನಮಸ್ಕಾರ ಬೇಡ. ನಮ್ಮಪ್ಪ ಒಂದ್ಸಾರಿ ಅಲ್ಲ 3 ಸಾರಿ ನಮಸ್ಕಾರ ಮಾಡಿದ್ದಾರೆ. ಒಂದ್ಸಾರಿ ಏನಾದ್ರೂ ನಮಸ್ಕಾರ ಮಾಡಿದ್ನ ಇವನು? ಬೇಡ ಬಿಡು. ನಮ್ ತಾತ ಇವತ್ತು ನಾಳೆನೋ ಸಾಯ ಹಂಗಿದ್ದಾರೆ. ಏನೋ ಪಾಪ ಸಾಯೋದಕ್ಕೆ ಮುಂಚೆ ಮೊಮ್ಮಗನ್ ಮದುವೆ ನೋಡೋಣ ಅಂತ ಬಂದಿದ್ದಾರೆ. ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವಾ? ಅವ್ರಿಗೆ ಒಂದ್ಸಲ ಆದ್ರೂ ನಮಸ್ಕಾರ ಮಾಡಿದ್ನ ಇವನು? ನೀವು ಬೇಡ, ನಿಮ್ ಸಾವಾಸನೂ ಬೇಡ. ಎದೇಳ್ರಿ ಮೇಲೆ ಹೋಗೋಣ. ನಮಸ್ಕಾರ. ಇಲ್ಲಿ ಜನ ಹುಡ್ಕೋದೇ ಒಂದು ಡ್ಯೂಟಿ ಆಗೋಯ್ತಲ್ಲ ಈ ಊರಲ್ಲಿ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ. ಓ, ಏನ್ ಕೊಂಡಯ್ಯ ನೀನ್ ಈ ಊರಲ್ಲಿ? ಈ ಮನೆಗೆ ಹೆಣ್ಣು ನೋಡಕ್ ಬಂದಿದ್ದೀವಿ ಸರ್. ನಮಸ್ಕಾರ ಸರ್. ಈ ಮನೆ ಯಜಮಾನ ಅಂದಲ್ಲ ನಾರಾಯಣ ಅಂತ, ಅವ್ನು ಒಂದ್ಸರಿ ಆದ್ರೂ ನಮಸ್ಕಾರ ಮಾಡ್ಬೇಡ ಸರ್. ನಮಸ್ಕಾರ ಮಾಡಿದ್ರೆ ಇವ್ರ ಅಪ್ಪನ ಮನೆ ಗಂಟು ಹೋಗುತ್ತಾ ಸರ್? ಎಂತ ಜನ ಸರ್, ಒಂಚೂರು ಸೌಜನ್ಯತೆ ಇಲ್ಲ.
ಬನ್ನಿ ಹೋಗೋಣ. ನಮ್ ಕಾಲದಾಗ ಹಿಂಗೆಲ್ಲ ಇದ್ದಿಲ್ಲ ಬಿಡು. ನಾರಾಯಣ ನಮಸ್ಕಾರ ಮಾಡ್ಲಿಲ್ವಾ? ಅದು ಕೈ ಎತ್ತಿ ನಮಸ್ಕಾರ ಮಾಡ್ಲಿಲ್ವಾ? ಆಶ್ಚರ್ಯವಾಗಿದೆಯಲ್ಲ. ಓಹೋ, ಅವನಿಗೆಲ್ಲೋ ಫಿಕ್ಸ್ ಬಂದು ಮೂಲೆಯಲ್ಲಿ ಮುದ್ರಕೊಂಡು ಬಿದ್ದಿದ್ದಾನೆ ಅಂತ ಕಾಣಿಸುತ್ತೆ. ಸದ್ಯ ಅವನಿಂದ ನನಗೆ ಕಾಟ ತಪ್ಪಲ್ಲ, ನನಗೆ ನೆಮ್ಮದಿ. ನಮಸ್ಕಾರ ಸರ್. ಹೇ ಶಿವ, ರಾಜ, ಕುಮಾರ ಬಂದ್ರೋ? ಶ್ರಾವ್ಯ, ಸಮರ್, ಆಟ ಆಡಕ್ ಹೋಗಣ್ವಾ? ತಾತ, ಏನ? ಶ್ರಾವ್ಯನ್ನು ಸಮರ್ಥನು ನಮ್ ಜೊತೆ ಆಟ ಆಡಕ್ ಕರ್ಕೊಂಡು ಹೋಗ್ತೀವಿ. ಹುಷಾರು ಹುಷಾರು ಮಕ್ಕಳು, ಜೋಪಾನ, ದೂರ ಬರ ಹೋಗ್ಬೇಡ್ರಿ. ಹೋಗಿ. ಆಯ್ತು ಆಯ್ತು. ನೋಡ್ದೇನೆ ನನ್ ಮೊಮ್ಮಕ್ಕಳನ್ನ. ಈ ಹಳ್ಳಿಗೆ ಬಂದು 2-3 ದಿವಸ ಆಯ್ತು. ನೋಡು, ಈ ಹಳ್ಳಿ ಹುಡುಗರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದಾರ ನೋಡೆ. ಯಾರು ಸಿದ್ದಣ್ಣ? ಇಲ್ಲ, ನನ್ ಮೊಮ್ಮಗ ಕನ್ನಡ ಬುಟ್ಟು ಜ್ವರ ಬರ್ತಾ ಇತ್ತು. ಈ ಜಲ್ಮಾಯಮ್ಮನ ಹತ್ರ ಒಂದ್ ತಾಯ್ತ ಕಟ್ಸವಾತ ಬಂದೆ. ಒಳ್ಳೇದಾಗ್ತದಪ್ಪ. ನಿನ್ ಮಾತಿನಂಗ್ ಒಳ್ಳೇದಾದ್ರೂ ಸಾಕು. ಆ ಬೆಟ್ಟದ ಮ್ಯಾಗಿನ ಪಾಳ ದೇವಸ್ಥಾನದಲ್ಲಿ ದೇವುಗಳು ಊರ್ನ ನುಂಗಿ ನೀರ್ ಕುಡಿತಿರ್ಬೇಕಾದ್ರೆ ಈ ಜಲ್ಮಾಯಮ್ಮ ಬಂದು ಊರ್ನ ಕಾಪಾಡ್ತಾವಳೆ. ಅಲ್ರಯ್ಯ, ನಿಮಗೇನಾದ್ರೂ ಬುದ್ಧಿಗಿದಿ ಇದೆಯಾ? ಯಾವಳೋ ಮಾಟ್ಗಾತಿ ಮಾತ್ ನಂಬಿ ಹಾಳಾಗ್ತಾ ಇದೀರಲ್ಲ. ಹಂಗೆಲ್ಲ ಬೈಬೇಡಿ ಸಾರ್. ನಮ್ಮೂರಿನ ದ್ಯಾವ್ತೆ, ನಮ್ಮೂರ್ನ ಕಾಪಾಡಕ್ ಬಂದಿರೋ ಮಾತಾಯಿ. ನೀವು ಬೇಕಾದ್ರೆ ಆಕೆ ಪಾದ ಸೇವೆ ಮಾಡಿ ನಿಮ್ಗೆ ಹೋಗಿರೋ ಕೆಲ್ಸ ಏನಾದ್ರೂ ಬರ್ತತೆ. ಅಯ್ಯೋ, ನಿಮ್ಮನ್ನೆಲ್ಲ ಈ ಜನ್ಮದಲ್ಲಿ ತಿದ್ದಕ್ಕಾಗಲ್ಲ. ಹೆಂಗಾದ್ರೂ ಹಾಳಾಗೋಗಿ. ಇಷ್ಟೊಂದ್ ಜನ ಇದ್ದಾರೆ. ಇವತ್ತು ಶುಕ್ರವಾರ ಅಲ್ವಾ? ಜಲ್ಮಾಯಿ ಮೈ ಮೇಲೆ ದೇವ್ರು ಬರುತ್ತಂತೆ. ಕಷ್ಟ, ಗಾಳಿ, ನೋವು ಅಂತ ಅನ್ಕೊಂಡ್ ಬಂದವ್ರಿಗೆ ತಾಯ್ತಾ ಕಟ್ತಾಳಂತೆ. ಭಯ ಆಗುತ್ತಕ್ಕ. ನಡೀರಿ ಹೋಗೋಣ. ಜನ್ಮ ಏನ್ ದೊಡ್ಡ ದೇವತೆನಾ? ಅವಳು ಏನ್ ಮಹಾ ಮಾಡಿದ್ದು? ನಂಗಂತೂ ಕಣ್ ಕಾಣ್ಸಕ್ಕಿಲ್ಲಪ್ಪ, ಆದ್ರೆ ಎಲ್ಲ ಕೇಳಿಸ್ತು. ಆ ಜಲ್ಮಾಯಿ ದೊಡ್ಡ ಮಾಟಗಾತಿ ಅಂತ ತಿಳಿತು. ಅವಳು ಮಾಡಿದ್ದೆಲ್ಲ ಮ್ಯಾಜಿಕ್ಕು. ನನಗಂತೂ ನಿಜ ಅನ್ನಿಸ್ಲೇ ಇಲ್ಲಪ್ಪ. ನೋಡ್ಯ ಶ್ರಾವ್ಯ, ಇದೆಲ್ಲ ಆ ಬೆಟ್ಟದ ಮೇಲಿರೋ ದೇವ್ಗಳಿಗೆ ಕಾಟ. ರಾಜಕುಮಾರ, ನನ್ ತಮ್ಮ ಕಾಣಿಸ್ತಿಲ್ಲ ಕಣ್ರೋ. ಸಮರ್ಥ ಕಾಣ್ತಾ ಇಲ್ವಾ? ಆ ಬೆಟ್ಟದ ಮೇಲೆ ದೇವನೇ ನಿನ್ ತಮ್ಮ ಸಮರ್ಥನ್ ಕರ್ಕೊಂಡು ಹೋಗಿರ್ಬೇಕು. ಶ್ರಾವ್ಯ, ಶಿವ, ರಾಜ, ಎಲ್ಲಿದ್ದೀರಾ? ಶ್ರಾವ್ಯ, ಎಲ್ಲ ಹೆದರ್ಕೊಂಡ್ಬಿಟ್ರಾ? ಇದೆಲ್ಲ ಮಾಡಿದ್ ನಾನೇ. ನೋಡಿದ್ರಾ, ಭೂತ ಭೂತ ಅಂತ ಕಿರಿಚ್ಕೊಂಡ್ರಿ. ನನ್ ತಮ್ಮನೇ ಭೂತ. ಈಗ ಅರ್ಥ ಆಯ್ತಾ? ಆ ಜಲಮಾಯಿನೂ ಇದೇ ರೀತಿ ಊರ್ ಜನರನ್ನ ಹೆದರ್ಸ್ಕೊಂಡಿದ್ದಾಳೆ. ಸಮರ್ಥ್, ಹೊತ್ತಾಯ್ತು ಕಣೋ. ತಾತಾಜಿ ಕಾಯ್ತಿರ್ತಾರೆ. ಹೋಗೋಣ. ಬಾ. ಬಾಯ್. ಓಕೆ, ಬಾಯ್. ಗುಡ್ ಬಾಯ್. ಬಾಯ್. ಟಾಟಾ.
ಎಷ್ಟೊತ್ತಾಯ್ತು? ಏನ್ ಕಥೆ? ಅಯ್ಯೋ, ಎಲ್ಲಂತ ಹುಡ್ಕೋದು? ತುಂಬಾ ಆತಂಕ ಆಗೋಯ್ತಲ್ಲ ನನಗೆ. ಲೇ ಮಂಜ, ಕತ್ಲಾಗೋಕ್ ಮುಂಚೆ ಎಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಂಬರ್ಬಾರ್ದೇನೋ? ಹೋಗು, ಅವ್ರೆಲ್ಲಿದ್ರು ಹುಡುಕಿ ಕರ್ಕೊಂಬ. ಆಯ್ತು ಬುದ್ಧಿ. ಬಾಮ ಪುಟ, ಬಾಮ ಪುಟ, ಬಾಮ ಪುಟ. ಎಲ್ಲಿ ಹೋಗ್ಬಿಟ್ಟಿದ್ರಮ್ಮ ನೀವೆಲ್ಲ? ನಮ್ಗೆ ಎಷ್ಟೊಂದು ಆತಂಕ ಆಗಿದ್ ಗೊತ್ತಾ? ಇನ್ಮೇಲೆ ನಮ್ಮನ್ನು ಬಿಟ್ಟು ನೀವೆಲ್ಲೂ ಹೋಗ್ಬಾರ್ದು. ಆ ಜಲಮಾಯ ಇರೋ ಜಾಗಕ್ಕೆ ನಾವೆಲ್ಲ ಹೋಗಿದ್ವಿ. ಲೇ ಆ ಜಲಮ ಇರೋ ಜಾಗಕ್ಕೆ ಹೋಗಿದ್ದ? ಏನಕ್ಕೆ ಹೋಗಿದ್ರಲ್ಲಿ ನೀವು? ಸರಿ ಸರಿ, ಬನ್ನಿ ಊಟ ಮಾಡೋಣ. ತಾತ, ಆ ಜಲ್ಮಾಯಿ ಎಲ್ರಿಗೂ ತಾಯ್ತಾ ಕಟ್ತಾ ಇದ್ಲು. ನಂಗೂ ಕಟ್ಟು ತಾತ ತಾಯ್ತಾ. ನಿನ್ಗೂ ತಾಯ್ತಾ ಕಟ್ಬೇಕಾ? ಆಯ್ತು, ಬೆಳಿಗ್ಗೆ ಕಟ್ತೀನಿ ನಿಂಗೆ ತಾಯ್ತಾ. ತಾತ ತಾತ ತಾಯ್ತಾ ತಾಯ್ತಾ. ಈ ತಾಯ್ತಾ ಕಟ್ಕೊಂಡ್ರೆ ಶಕ್ತಿ ಬರುತ್ತಾ? ನಾನ್ ಸ್ಪೈಡರ್ ಮ್ಯಾನ್ ಆಗ್ತೀನಾ? ಹೌದು ಪುಟ್ಟ, ಈ ತಾಯ್ತದಲ್ಲಿ ಆ ದೇವರ ಶಕ್ತಿ ಇದೆ. ಈ ಶಕ್ತಿ ಮುಂದೆ ಯಾವ ದುಷ್ಟ ಶಕ್ತಿಗಳು ಏನು ಮಾಡಕ್ಕಾಗಲ್ಲ. ಒಂದು ವೇಳೆ ದುಷ್ಟ ಶಕ್ತಿಗಳು ಬಂದ್ರು ಥರ 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 ನಡುಗಿ ಹೆದರ್ಕೊಂಡು ಓಡ್ ಹೋಗ್ತವೆ. ಹಾ, ಹಾಗಾದ್ರೆ ನಮ್ ಡ್ಯಾಡಿನೂ ನನ್ನ ನೋಡಿ ಹೆದರ್ಕೋತಾರ ತಾತ? ಹೌದು ಸಮರ್ಥ, ನಿನ್ ಡ್ಯಾಡಿನೂ ನಿನ್ ನೋಡಿ ಹೆದರ್ಕೋತಾರೆ, ನಾನು ನಿನ್ ನೋಡಿ ಹೆದರ್ಕೋತೀನಿ. ಅಷ್ಟೇ ಅಲ್ಲ, ಆ ಬೆಟ್ಟದ ಮೇಲಿರೋ ಕೊಳ್ಳಿ ದೆವ್ವನು ನಿನ್ ನೋಡಿ ಹೆದರ್ಕೊಳ್ಳುತ್ತೆ. ತಾತ ತಾತ, ನನ್ ಮೈಯಲ್ಲೆಲ್ಲ ಏನೋ ಶಕ್ತಿ ಬಂದಾಗ ಆಗ್ತಿದೆ ತಾತ. ಆಗ್ಲೇ ಶಕ್ತಿ ಬಂದ್ಬಿಡ್ತು ನಿನ್ಗೆ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಮೈ ಗ್ರೇಟ್ ತಾತ. ಬಾಯ್. ಏನ್ ಶ್ರಾವ್ಯ, ಆ ಬೆಟ್ಟದ ಕಡೆನೇ ನೋಡ್ತಾ ಇದ್ಯಾ? ಆ ಬೆಟ್ಟದಲ್ಲಿ ಏನಿದೆ ಅಂತ ನೋಡ್ಬೇಕಲ್ಲೋ. ಅಲ್ಲಿ ಪಾಟಿ ದೆವ್ಗಳವೆ ಗೊತ್ತಾ? ಏಯ್, ನೀವೇನು ಹೆದರ್ಕೋಬೇಡ್ರು. ನಮ್ ತಾತ ನಂಗೆ ತಾಯ್ತ ಕಟ್ಟಿದ್ದಾರೆ. ಇದನ್ ನೋಡಿದ್ರೆ ಎಂತ ದೆವ್ಗಳಾದ್ರೂ ಓಡೋಟೋಗುತ್ತೆ. ಹೌದಾ? ಹಂಗಾದ್ರೆ ಸರಿ. ಇವತ್ ರಾತ್ರಿ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ನಾನು ಇವತ್ ರಾತ್ರಿ ನಿಮ್ ಮನೆ ಹತ್ರ ಬಂದು ಹಕ್ಕಿ ತರ ಕೂಗ್ತೀನಿ. ನೀವಿಬ್ರು ಎದ್ ಬಂದ್ಬಿಡ್ರಿ. ಹಕ್ಕಿಗಳ ಕಲರವ ನಾನಾ ತರ ಇರುತ್ತೆ. ನೀನ್ ಹೇಗ್ ಕೂಗ್ತೀಯಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನ್ ನಮಸ್ಕಾರಕ್ಕೆ ಒಂದ್ ದೊಡ್ಡ ನಮಸ್ಕಾರ. ನಮಸ್ಕಾರ ಡಾಕ್ಟ್ರೇ. ಡಾಕ್ಟ್ರೇ, ಏನಾಯ್ತು ಡಾಕ್ಟ್ರೇ? ನಮ್ಮ ಅತ್ತಿಗೆ ಕಾಯಿಲೆ ವಾಸಿ ಆಗುತ್ತಾ? ವಾಸಿ ಆಗಲ್ಲಮ್ಮ, ಖಂಡಿತವಾಗ್ಲೂ ವಾಸಿ ಆಗಲ್ಲ. ಅದ್ಯಾಗ ವಾಸಿ ಆಗತ್ತೆ ಹೇಳು? ಆ ನಿಮ್ ಅಣ್ಣ ಈ ಜನ್ಮದಲ್ಲಿ ನಮಸ್ಕಾರ 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 ಅಂತ ಹೇಳೋದನ್ನ ಬಿಡೋವರೆಗೂ ಯಾರಿಗೂ ವಾಸಿ ಆಗಲ್ಲ. ಅದ್ ಹ್ಯಾಗ್ ಹೆಣಗ್ತಿರಮ್ಮ ನನ್ನ ಮಗನ ಹತ್ರ? ಫಸ್ಟ್ ನಾನ್ ಹೋಗಿ ಬೇರೆ ಡಾಕ್ಟರ್ ಹತ್ರ ತೋರ್ಸ್ಕೋಬೇಕು ನನಗೇನಾಗಿದೆಯೋ ಅಂತ. ನಮಸ್ಕಾರ ಸರ್. ಬಾಬಾ, ಇಲ್ಗೂ ಬಂದ್ಬಿಟ್ಟ?
ಜನರೆಲ್ಲ ಬರಬೇಕು ಅಂತ ಜಲಮಾಯಿ ಆಜ್ಞೆ ಮಾಡೋಳ್ರಪ್ಪ. ಅಕ್ಕ ನಿನ್ನೆ ರಾತ್ರಿ ನಾವೇ ಅಲ್ಲಿಗೆ ಹೋಗಿದ್ದು ಅಂತ ಜಲಮಾಯಿಗೆ ಏನಾದ್ರೂ ಗೊತ್ತಾಯ್ತೇನಕ್ಕ? ಇದ್ಯಾಕೆ ಮಕ್ಳು ಇಷ್ಟು ಬೇಗ ಎದ್ಬಿಟ್ರಿ? ಇನ್ನೊಂದ್ ಸ್ವಲ್ಪ ಹೊತ್ತು ಮನೆ ಕಳಕ್ಕಿಲ್ವಾ? ಎಂಥ ಒಳ್ಳೆ ಮನ್ಸಜ್ಜಿ ನಿಂದು. ಅಜ್ಜಿ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಮನೇಲಿ ನಾವು ದಿನಾ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಾಗ್ತಿತ್ತು. ಇಲ್ದೇ ಇದ್ರೆ ನಮ್ ಡ್ಯಾಡಿಗೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ? ಅಯ್ಯಯ್ಯೋ, ಈ ಎಳೆ ಮಕ್ಕಳನ್ನ ಬೆಳಗಿನ ಜಾವ 5 ಗಂಟೆಗೆ ಎಪ್ಸದ? ನಿಮ್ಮಪ್ಪನ್ಗೆ ಏನಾದ್ರು ಬುದ್ಧಿಗಿದ್ದಿ ಸರಿಗಿದ್ಯೋ ಇಲ್ವೋ? ಮುಟ್ಟಾಳ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಆಗ್ದಿರಷ್ಟು ಹೊರಟ ಆಗ್ಬಿಟ್ಟಿದಾನಲ್ಲ ಇವನು. ಛೇ ಛೇ. ಸರಿ ಸರಿ ನೋಡಿ, ನೀವಿಬ್ರು ಅಜ್ಜಿ ತಾತನ ಮನೇಲಿರೋ ತನಕ ಸಂತೋಷವಾಗಿರಿ. ಶ್ರಾವ್ಯ, ನೆನ್ನೆ ನಾವೆಲ್ಲರೂ ಬೆಟ್ಟಕ್ಕೆ ಹೋಗಿದ್ದು ತಾತಂಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ, ನಾವ್ ಎದ್ದಿದ್ದೆ ಈಗ. ಅಷ್ಟರಲ್ಲಿ ತಾತ ಪಕ್ಕದವ್ರಿಗೆ ಹೋಗ್ಬಿಟ್ಟಿದ್ರು. ಅವ್ರು ವಾಪಸ್ ಬರಕ್ಕೆ ಇನ್ನು 2-3 ದಿವಸ ಆಗುತ್ತೆ ಕಣ್ರು. ಬರುವ ಜಾತ್ರೆಯಲ್ಲಿ ನಾವೆಲ್ಲರೂ ಇದೇನು ಒಂದು ಅರ್ಥನೇ ಆಗ್ತಿಲ್ವಲ್ಲ? ಅದೇ ನಂಗೂನು ಅರ್ಥ ಆಗ್ತಿಲ್ಲ ಅಕ್ಕ. ನನ್ಗನ್ಸುತ್ತೆ ಆ ಜಾತ್ರೆ ಏನೋ ನಡೆಯುತ್ತೆ ಅಂತ. ನಂಗೂ ಅದೇ ಅನ್ಸುತ್ತೆ. ಅದಕ್ಕೆಲ್ಲ ಆ ರಮಾಕಾಂತೆ ಕಾರಣ ಅನ್ಸುತ್ತೆ. ಲೋ, ತಲೆ ಕೆಟ್ಟು ಮೊಸರುಗಡಿ ಆಗೈತೆ, ಒಂದು ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಟೀ ಕೊಡು. ಯಾಕೆ ಸಾರ್ ಇವತ್ತು ಯಾಕೋ ಸಾನೆ ಟೆನ್ಷನ್ ಆಗಿದ್ದೀರಾ? ಏನಂತ ಹೇಳಿ ಟೆನ್ಷನ್? ನಿನ್ನೆ ರಾತ್ರಿ ಯಾರೋ ಸುಬ್ಬಯ್ಯನ ಮನೆಯಲ್ಲಿ ಸೈಕಲ್ ಕಳ್ತನ ಮಾಡ್ಬಿಟ್ಟಿದಾರಂತೆ. ಅದೇ ಟೆನ್ಷನ್ ಅಲ್ಲಿ. ಸರ್ ಸರ್ ಯಾಕೆ ಹಂಗ್ ಬಡ್ಕೋತಾ ಇದೆಯೋ? ಯಾವ ನೆಗದು ಬಿದ್ದ? ಸರ್ ಕಳ್ರು ಸಿಕ್ಕಿರೋ ತಿಳ್ಕೊಂಬಿಡಿ ಸರ್. ಸಿಕ್ಬಿಟ್ರ? ಎಲ್ಲವರು ಕಳ್ರಲ್ಲ ಸರ್, ಕಳ್ರು ನೋಡಿದ್ರೆ ಸಾಕ್ಷಿ ಹೇಳ್ಕೊಂಡ್ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ಎಲ್ಲಿ ಕರಿಯೋ, ಏರೋಪ್ಲೇನ್ ಎತ್ತಿ ಕಳ್ರು ಯಾರು ಅಂತ ಕಂಡಿಡಿದು ಅವ್ರನ್ನ ಜೈಲ್ ಕಂಬಿ ಎಣ್ಸೋವಾಗ ಮಾಡ್ಲಿಲ್ಲ. ನನ್ನ ಹೆಸರು SJPನೇ ಅಲ್ಲ, ಕರಿಯೋ ಅವನ. ಏ ಬಾರಲೇ ಸರ್, ಬಂದ ನೋಡಿ ಸರ್. ಇವನೇನು ನಿನ್ನ ಸಾಕ್ಷಿ? ಇವನೇನು ನಿನ್ನ ಸಾಕ್ಷಿ? ಈ ಹಲ್ಬಿನ ಇವನು ಬಂದಿದೆಯಲ್ಲೋ, ಅಮ್ಮ ಅಂತೀನೋ ಅಮ್ಮ ಅಂತೀನೋ? ನಮಸ್ಕಾರ ಸರ್. ಒಳ್ಳೆ ಟೈಮಲ್ಲಿ ಬಂದು ಕಾಪಾಡಿದೆ ಗುರು. ತಗೋ ನಿಮ್ಗೊಂದು ಪೊಲೀಸ್ ಸೆಲ್ಯೂಟ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಅಮ್ಮ ತಾಯಿ ಕಾಪಾಡಬ್ಬ, ನಮ್ಮ ಹಳ್ಳಿನ ಉಳಿಸ್ಕೊಡಬ್ಬ. ಅಯ್ಯೋ ಕಣ್ತೇನೆ ತಾಯಿ. ಗುಂಡಣ್ಣನ ಮನೆಗೆ ಬೆಂಕಿ, ಸಿದ್ದಣ್ಣನ ಮನೆಗೆ ಬೆಂಕಿ, ಶಾಮಣ್ಣನ ಮನೆಗೆ ಬೆಂಕಿ. ಈ ಹಳ್ಳಿನೇ ಸರ್ವನಾಶವಾಗಿ ಹೋಗುತ್ತೆ. ಸತ್ಯ ತಾಯಿ ನೀ ಹೇಳ್ತಿರೋದು. ನನ್ ಪೂಜೆ ಮುಗಿಯುವವರೆಗೂ ಆ ಗುಡ್ಡದ ಕಡೆ ಒಂದ್ ನರ್ಪಿಳೆನೂ ಬರ್ಬೋದು. ತಿಳಿತಾ? ಹೊರಡಿ, ನೀವೆಲ್ಲ ಹೊರಡಿ. ಆಯ್ತು ತಾಯಿ, ನಾವು ಬರ್ತೀವಿ. ಸುಮ್ಮನೆ ಹೇಳೋದು. ಜಲಮಾಯಿ ಒಳ್ಳೆ ಮಾತುಗಾತಿ ಕಣು. ನೋಡ್ದಿ ಶ್ರಾವ್ಯ, ನಮ್ ಬೀರಣ್ಣ ಬಲ್ ಕಷ್ಟಪಟ್ಟು ಮನೆ ಕಟ್ಟಿದ್ದ. ಎಲ್ಲ ಸುಟ್ಟೋಯ್ತು. ನಮ್ ಬೀರಣ್ಣನ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲಾಗೋದ್ರು.
ಇದೆಲ್ಲ ನೋಡ್ತಾ ಇದ್ರೆ ಆ ಜಲಮಾಯಿಗೆ ಏನೋ ಶಕ್ತಿ ಇದೆ ಅನ್ನಿಸ್ತಾ ಇದೆ. ಯಾವ ಶಕ್ತಿನೂ ಇಲ್ಲ ಕಣ್ರೋ, ಏನೋ ಐಡಿಯಾ ಮಾಡಿನೇ ಇದನ್ನೆಲ್ಲ ಮಾಡಿಸ್ತಿದ್ದಾಳ ಅವಳು. ಏನೋ ಒಂಥರ ವಾಸನೆ ಬರ್ತೈತೆ ಕಣ್ರೋ. ವಾಸನೆನಾ? ಅದೇನೋ ಒಂಥರ ವಾಸನೆ ಬರ್ತೈತೆ. ಇದು ಫೈರ್ ಸೊಲ್ಯೂಷನ್ ಅನ್ಸುತ್ತೆ. ಅಕ್ಕ, ಆ ರಾಕೇಶ ನಮ್ ಸ್ಕೂಲಲ್ಲಿ ಫೈರ್ ಡ್ಯಾನ್ಸ್ ಮಾಡಿದಾಗ ತಂದಿದ್ದು ಈ ಸೊಲ್ಯೂಷನ್ ಇರ್ಬೇಕು. ಕರೆಕ್ಟ್ ಆಗಿ ಹೇಳಿದೆ ಸಮರ್, ಆ ಸೊಲ್ಯೂಷನ್ ಇದು. ಇಲ್ಲಿ ಜಾಸ್ತಿ ವಾಸನೆ ಬರ್ತಿದೆ, ಬರ್ರಾ. ಏನೋ ಡಬ್ಬ ಸಿಕ್ತು ಕಣ್ರು, ಇದ್ರಲ್ಲೇ ವಾಸನೆ ಬರ್ತಾ ಇದ್ದಿದ್ದು. ಇದೇ ಕಣ್ರು ಫೈರ್ ಸೊಲ್ಯೂಷನ್. ಇದನ್ನೆಲ್ಲ ಎಲ್ಲಾದ್ರೂ ಹಾಕಿ ಬೆಂಕಿ ಹಚ್ಚಿದ್ರೆ ಹೇಗೆ ಉರಿಯುತ್ತೆ ಗೊತ್ತಾ? ಅವರೆಲ್ಲ ಇದನ್ನ ಹಾಕಿನೇ ಮನೆಗಳನ್ನ ಸುಟ್ಟಿರೋದು. ನೋಡಿದ್ರಾ ಆ ಜಲಮಾಯಿ ಎಂತ ಅನ್ಯಾಯ ಮಾಡಿದಾಳೆ ಜನಕ್ಕೆ? ಮಾಡ್ಲಿ ರಾಜಾ, ಮಾಡ್ಲಿ. ಯಾವತ್ತಾದ್ರೂ ಸಿಕ್ಕಾಕೋತಾಳೆ. ಸರಿ, ನಾವ್ ಇದನ್ನೆಲ್ಲಾದ್ರೂ ಬೇರೆ ಕಡೆ ಮುಚ್ಚಿಟ್ಬಿಟ್ಟು ಮನೆಗೆ ಹೋಗೋಣ. ಬನ್ನಿ ಹೋಗೋಣ. ಬುದ್ಧಿ ಬುದ್ಧಿ, ನಮ್ ಗುಡ್ಸ್ಲಿಗೆಲ್ಲ ಬೆಂಕಿ ಬಿದ್ದೋಯ್ತು ಬುದ್ಧಿ. ಬುದ್ಧಿ, ಗುಡ್ಸ್ಲಿಗೆಲ್ಲ ಬೆಂಕಿ ಬಿದ್ದು ನಮ್ ದನಕರುಗಳೆಲ್ಲ ಸತ್ತೋದು ಬುದ್ಧಿ. ಸಮರ, ಗೂಡು ಹೊಂಟಾಯ್ತು ಸಮರ. ಕಟ್ಕೊಂಡಿದ್ದ ಕರ್ಗಳು ಸತ್ತೋದು, ರಾಗಿ ಕಣ್ಜ ಎಲ್ಲ ಹೊಂಟೋಗದೆ. ನಾವು ಬೀದಿಗೆ ಬಂದ್ಬಿಟ್ಟಿದೀವಿ, ಹಂಗ ಸಹಾಯ ಮಾಡಿ ಬದುಕತ್ತೇವೆ ಸಮರ. ಬುದ್ಧಿ, ಇದ್ದಕ್ಕಿದ್ದಾಗೆ ಬೆಂಕಿ ಬಿದ್ದು ನಮ್ ಕೇರಿ ಎಲ್ಲ ಸುಟ್ಟಾಯ್ತು ಬುದ್ಧಿ. ಇದೆಲ್ಲ ಹೇಗ್ ನಡೀತು? ಹೇಗ್ ಬೆಂಕಿ ಬಿತ್ತು? ಅದೇ ಬುದ್ಧಿ, ಜಲಮಾಯಮ್ಮನ್ ಪೂಜೆಗೆ ಯಾರೋ ಭಂಗ ಮಾಡಿದ್ರಂತೆ. ಅಯ್ಯಮ್ಮ ಪೂಜೆ ನಿಲ್ಸ್ಬಿಟ್ಲಂತೆ. ಅದಕ್ಕೆ ಬೆಟ್ಟದಿಂದ ಕೊಳ್ಳಿ ದೇವುಗಳೆಲ್ಲ ಬಂದ್ಬಿಟ್ಟು ಅದಕ್ಕೆ ಬೆಂಕಿ ಬಿತ್ತ? ಅದಕ್ಕೆ ಬೆಂಕಿ ಬಿತ್ತ? ಯೋ, ನಿಮ್ಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ಲ ಕಣಯ್ಯ, ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ಲ. ಯಾವಾಗ ನೋಡಿದ್ರು ಜಲಮಾಯಿ, ಮಾಟ, ಮಂತ್ರ, ಪೀಡೆ, ಪಿಶಾಚಿ, ದೆವ್ವ ಅನ್ಕೊಂಡೆ ಜೀವನ ಹಾಳು ಮಾಡ್ಕೊಂಡಿದ್ದೀರಾ. ಇವತ್ ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾನೆ ಗೊತ್ತಾ? ನೀವು ನೋಡಿದ್ರೆ ಮೂಢನಂಬಿಕೆಯಲ್ಲೇ ಬದುಕು ಸಾಗಿಸ್ತಾ ಇದ್ದೀರಾ. ಛೀ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಛೀ ನೋಡ್ರಯ್ಯ, ನೀವು ಮೂಢನಂಬಿಕೆಯಿಂದ ಹೊರಗಡೆ ಬರೋವರೆಗೂ ನೀವು ಉದ್ಧಾರ ಆಗೋದಿಲ್ಲ ಕಣ್ರಯ್ಯ, ಖಂಡಿತ ಉದ್ಧಾರ ಆಗೋದಿಲ್ಲ. ಮಂಜಯ್ಯ ಬದೇ ಬಾಯ್ಲಿ, ಈ ಜನಗಳಿಗೆ ಮನೆ ಮಠ, ಊಟ ತಿಂಡಿ, ಬಟ್ಟೆ ಬರೆ ಎಲ್ಲ ವ್ಯವಸ್ಥೆ ಮಾಡು. ಆಯ್ತು ಬದೇ. ಅಜ್ಜಿ ಮಕ್ಕಳಿಗೆಲ್ಲ ಕೈ ತುತ್ತು ಕೊಡ್ತೀನಿ. ಮೊದಲನೇ ತುತ್ತು ಯಾರಿಗ್ ಬೇಕು? ಶಾವಿಂಗೆ. ಈಗ ಈ ತುತ್ತು ಯಾರಿಗೆ? ರಾಜನ್ಗೆ. ಈಗ ಅಜ್ಜಿ ತುತ್ತು ಯಾರಿಗೆ? ಕುಮಾರಂಗೆ. ತಿನ್ನು ರಾಜ. ಈಗ ಈ ತುತ್ತು ಯಾರಿಗೆ? ಶಿವಂಗೆ. ಈ ತುತ್ತು ಸಮರ್ಥಿಗೆ. ಯಾಕೋ ಸಮರ್ಥ ಹೀಗೆ ಮಾಡ್ತೀಯಾ? ಹೋಗ್ಲಿ ಬಿಡು ಶಿವ, ನಾನು ಹಿಂಗೆ ಇನ್ನೊಂದು ತುತ್ತು ಕೊಡ್ತೀನಿ. ತಿನ್ನಪ್ಪ. ನೋಡ್ದ್ಯಾ ಮಂಜ, ನೋಡ್ದ್ಯಾ ನನ್ನ ಮೊಮ್ಮಕ್ಕಳನ್ನ? ಸ್ವಲ್ಪ ಭೇದ ಭಾವ ಇಲ್ಲದೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೇಗೆ ಹಂಚ್ಕೊಂಡು ತಿಂತಾ ಇದ್ದಾರೆ. ಹೌದು ಬುದ್ಧಿಯವರ ಮೊಮ್ಮಕ್ಕಳು ನಿಮ್ ಗುಣ ನಡ್ತೇನೆ ಮೈಗೂಡಿಸ್ಕೊಂಡ್ಬಿಟ್ಟವ್ರೆ. ತಾತ ಬಂದಿದ್ದಾರೆ, ಬಂದ್ರು ಎಲ್ಲ. ಹೇಗಿದ್ದೀ ಶಾವ್ಯ? ಮಂಜ, ಸೂಟ್ ಕೇಸಲ್ಲಿ ಏನೇನಿದೆ ಅಂತ ಗೊತ್ತಲ್ಲ? ಎಲ್ಲ ಮಕ್ಕಳಿಗೆ ಹಂಚ್ಬಿಡು. ಆಯ್ತು ಬುದ್ಧಿ. ಬನ್ನಿ ಮಕ್ಕಳೇ.
ಇದು ಕುಮಾರಂಗೆ. ಕುಮಾರ್, ನಿನ್ ಬಟ್ಟೆ ಎಷ್ಟ್ ಚೆನ್ನಾಗಿದೆ ಗೊತ್ತೇನೋ?
ಯಾಕೆ ಸರ್ ಈ ಊರಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬೇರೆಯವ್ರಿಗೆ ಹೋಗ್ತಾ ಇದೀರಂತೆ? ಇಲ್ಲಂತ ಕಷ್ಟ ಏನಾಗತ್ತೆ ಸರ್ ನಿಮ್ಗೆ? ಏನ್ ಕಷ್ಟ ಅಂತ ಹೇಳಯ್ಯ. ನಿಮ್ಮೂರಲ್ಲಿ ನಾನು ಇನ್ನೂ ಸ್ವಲ್ಪ ದಿನ ಇದ್ಬಿಟ್ರೆ ನನ್ನನ್ನು ನಿಮಾನ್ಸ್ ಆಸ್ಪತ್ರೆ ಸೇರಿಸ್ಬೇಕು ಅಷ್ಟೇ. ನಿಮ್ಮೂರಿನ ಸಹವಾಸನೂ ಸಾಕು, ಆ ನಮಸ್ಕಾರ ನಾರಾಯಣ ಸಹವಾಸನೂ ಸಾಕು. ಸರ್ ಇನ್ಮೇಕೆ ಆ ನಮಸ್ಕಾರ ನಾರಾಯಣ ಕಾಟ ಇರಕ್ಕಿಲ್ಲ ಸರ್. ಯಾಕೆ ನೆಗಡಿ ಬಿದ್ದ? ಇಲ್ಲ ಸರ್. ಅವನೆಲ್ಲಯ್ಯ ನೆಗಡಿ ಬೀಳ್ತಾನೆ. ನನಗೊಂದು ಗತಿ ಕಾಣಿಸೋವರೆಗೂ ಅವನಿಗೇನೂ ಆಗಲ್ಲ. ಈ ಊರಿಗೆ ಟ್ರಾನ್ಸ್ಫರ್ ಆಗಿ 3 ತಿಂಗಳಾಯ್ತು. ಈ 3 ತಿಂಗಳಲ್ಲಿ ಅವ್ನು ನಮಸ್ಕಾರ ಮಾಡಿ ಮಾಡಿ ನನ್ನ ತಲೆ ಚಿಟ್ಟಿಸ್ಬಿಟ್ಟಿದ್ದಾನೆ. ಸರ್ ಈಗ ನಾನು ಹೇಳೋದನ್ನ ಕೇಳಿದ್ರೆ ನಿಮ್ಗೆ ಬಹು ಸಂತೋಷ ಆಯ್ತಾ ಸರ್? ಅದೇನ್ ಹೇಳಯ್ಯ? ಆ ನಮಸ್ಕಾರ ನಾರಾಯಣಂಗೆ ಕೈ ಮುರಿದೋಗ್ಬಿಟ್ಟ ಸರ್. ಹಾಗಾದ್ರೆ ಇನ್ಮೇಲೆ ಅವ್ರ ಕೈ ಎತ್ತಿ ನಮಸ್ಕಾರ ಮಾಡೋ ಹಾಗೆ ಇಲ್ಲ. ಅಬ್ಬ ಪೀಡೆ ಕಳೀತು. ಲಾ ನನ್ನ ಅಕೌಂಟ್ನಲ್ಲಿ ಅಲ್ಲಿ ಕುಳಿತಿರೋರಿಗೆಲ್ಲ ಟೀ ಕೊಟ್ಬಿಡು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಇವನೇನಾದ್ರೂ ಲೇಡೀಸ್ ವಾಯ್ಸ್ ನಲ್ಲಿ ಮಾತಾಡ್ತಾ ಇದ್ದಾನಾ? ನಮಸ್ಕಾರ ಸರ್. ನಮಸ್ಕಾರ. ಏನಾಗಬೇಕಾಗಿತ್ತು? ಸರ್ ನಾವು ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಏನ್ ಕಂಪ್ಲೇಂಟು? ಸರ್ ನಮ್ಮೂರ್ ಬೆಟ್ಟದ ಮೇಲಿರೋ ಆಂಟಿಕ್ಸ್ನೆಲ್ಲ ನಮ್ಮೂರ್ ಜಾತ್ರೆ ದಿನ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಸರ್. ಹೌದಾ? ಯಾರು? ಆ ಜಲ್ಮಾಯಿ ಮತ್ತೆ ಆ ರಮಾಕಾಂತ್ ಸಾರು. ಸರ್ ನಿಮಗೆ ತಮಾಷೆ ಮಾಡಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನೇ ಸಿಗ್ಬೇಕಾ? ಹೋಗ್ರೋ. ಇಲ್ಲ ಸರ್, ನಮ್ಮ ಮಾತು ಸ್ವಲ್ಪ ಕೇಳಿ ಸರ್. ಓ, ಈ ಊರಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ನನ್ನ ನೋಡಿದ್ರೆ ತಮಾಷೆ ಆಗೋಗ್ಬಿಟ್ಟಿದೆ. ಹೋಗ್ರೋ. ಅಯ್ಯೋ, ನಾನೇ ಎಲ್ರಿಗೂ ಸ್ಲೇಟ್ ಹಿಡ್ಕೊಳಕ್ ಕೊಡೋನು, ನೀವು ನನ್ನೇ ಸ್ಲೇಟ್ ಹಿಡ್ಕೊಂತ ಹೇಳ್ತಾ ಇದ್ದೀರಾ? ಹೋಗ್ರೋ ಹೋಗ್ರೋ ಹೋಗ್ರೋ. ಇಲ್ಲ ಸರ್, ನಮ್ ಶಿವ ಮೂಗ ಆದ್ರೂ ಅವರೆಲ್ಲ ಏನ್ ಮಾತಾಡಿದ್ರು ಅದನ್ನೇ ಸ್ಲೇಟ್ ಅಲ್ಲಿ ಬರ್ದಿರೋದು. ಪ್ಲೀಸ್ ನೋಡಿ ಸರ್. ಆಯ್ತಾಯ್ತು, ನಾನು ನೋಡ್ಕೋತೀನಿ, ನೀವ್ ಹೋಗ್ರಿ. ಹೋಗ್ರೋ. ಕಚಡ ನನ್ನ ಮಗನೇ, ನಿನಗೆ ಸೈಕಲ್ ತಳ್ಳೋಕ್ಕೂ ಬರಲ್ಲ, ತುಳಿಯೋಕ್ಕೂ ಬರಲ್ಲ. ಏನು ಅಂತ ಕೆಲಸ? ಫೋನ್ ಬಂದಿತ್ತು ಸರ್. ಯಾರಿಂದ? ಸಿಎಂ ಬರ್ತಾರಂತೆ ಸರ್. ಏನಂತೆ? ಪಕ್ಕದ ಊರಲ್ಲಿ ಡ್ಯಾಮ್ ಓಪನಿಂಗ್ ಸೆರೆಮನಿ ಐತಂತೆ, ಅದಕ್ಕೆ ಬರ್ತಾರಂತೆ ಸರ್. ಅವ್ರು ಇಲ್ಲೇ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕತಾರಂತೆ. ಸರಿ ಸರಿ, ನೀನ್ ಗೆಸ್ಟ್ ಹೌಸ್ ಹತ್ರ ಬಂದ್ಬಿಡು. ಹೋಗು. ಆಹಾ, ಹೇಗ್ ಹೋಗ್ತಾ ನೋಡು ಸಿಂಗ್ಳಿಕ. ಹೋಗ್ರ. ಏನ್ ಶ್ರಾವ್ಯ, ಈಗ ಏನ್ ಮಾಡೋದು? ಇವ್ರು ಯಾರು ನಮ್ಮ ಮಾತು ನಂಬ್ತಾನೆ ಇಲ್ವಲ್ಲ? ಹಾ, ಒಂದ್ ಐಡಿಯಾ ಬಂತು. ನಾವೇ ಗೆಸ್ಟ್ ಹೌಸ್ ಹೋಗಿ ಸಿಎಂ ಹತ್ರ ಹೇಳಿದ್ರೆ ಹೇಗೆ? ಹಾಗೆ ಮಾಡೋಣ. ಯಾರು ನೀವು? ಏನ್ ಬೇಕು? ಸರ್, ನಾವು ಸಿಎಂ ನ ನೋಡ್ಬೇಕಿತ್ತು. ಅವ್ರನ್ನ ನೋಡಕ್ಕಾಗಲ್ಲ, ಅವ್ರು ರೆಸ್ಟ್ ಅಲ್ಲ. ಅವ್ರೆ ಸುಮ್ನೆ ಹೋಗಿ ಹೋಗಿ. ಸರಿ ನಡೀರೋ. ಏನ್ರು ಮಾಡೋದೀಗ? ಈ ಪಿಟಿಷನ್ ಸಿಎಂ ಕೊಡೋಣ ಅಂದ್ರೆ ಅವ್ರು ಒಳಗೆ ಬಿಡ್ತಿಲ್ವಲ್ರೋ? ಹಾ, ಐಡಿಯಾ ಕೊಡಿಲಿ, ನಾನ್ ಕೊಡ್ತೀನಿ ಅವ್ರಿಗೆ. ಬರೀ ಯಾರು ನೀನು? ಏನು ಇದು ಪೆಟಿಷನ್? ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಈ ತರ ಪೆಟಿಷನ್ ತಗೋತಾ ಇರೋದು. ಯಾಕೆ ಆ ಕಡೆ ಬರಕ್ ಆಗ್ಲಿಲ್ವಾ? ಇಲ್ಲ ಸರ್, ನಾವು ಮೊದಲು ಆ ಕಡೆಯಿಂದಾನೇ ಬಂದ್ವಿ ಸರ್, ಆದ್ರೆ ಅವ್ರು ಬಿಡ್ಲಿಲ್ಲ ಸರ್. ಈಗ ಹೇಳ್ತೀನಿ, ಆ ಕಡೆಯಿಂದ ಬಾ ಹೋಗು. ಆಯ್ತು ಸರ್.
ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಬೇಕು ಅಂತ ಕರ್ಕೊಂಡ್ಬಂದು ಸುಮ್ಮನೆ ಕೂತಿದ್ಯಲ್ಲ. ಏನ್ ಮಾಡ್ಲಿ, ವಿಷನ್ ಹೇಗೆ ಓಪನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಏನ್ ಹೇಳು ಶ್ರೀಧರ್? ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿರೋ ಗುಹೆಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಆಂಟಿಕ್ಸ್ ಇದೆ ಅಂತೆ. ಇದು ನನಗೂ ಗೊತ್ತಿರ್ಲಿಲ್ಲ. ಮೊನ್ನೆ ಫಾರಿನರ್ಸ್ ಬಂದಿದ್ರಲ್ಲ, ಅವ್ರು ಇದನ್ನ ನನಗೆ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಏನು ಏನ್ ಹೇಳ್ತಿದ್ಯಾ? ಆ ಫಾರಿನರ್ಸು ನನಗೆ 5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಈ ಡೀಲ್ಗೆ ನಾನು ಓಕೆ ಅಂದಿದ್ದೀನಿ. ಅಲ್ಲಿಂದ ವಿಗ್ರಹಗಳನ್ನ ತಗೊಂಡೋಗೋದು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಅದು ಕಷ್ಟ ಅಂತ ನನಗೂ ಗೊತ್ತಿದೆ. ಆದ್ರೆ ಏನ್ ಮಾಡೋದು, ಈ ಸರ್ಕಾರಿ ನೌಕರಿಲಿ ಜೀವನ್ ಪೂರ ದುಡಿದ್ರು ನಾವಷ್ಟು ದುಡ್ಡನ್ನ ಸೇರ್ಸಿಡಕ್ ಆಗೋದಿಲ್ಲ. ಅದಕ್ಕೆ ನಾವು ಈ ರಿಸ್ಕ್ ನ ತಗೊಳ್ಳೇಬೇಕಾಗಿದೆ. ಬಟ್ ಐ ಥಿಂಕ್ ಇಟ್ಸ್ ವರ್ತ್ ನಾ. ಆ ವಿಗ್ರಹಗಳು ದಿಢೀರಂತ ಮಾಯ ಆದ್ರೆ ಊರ್ ಜನ ಸುಮ್ನೆ ಇರ್ತಾರ? ನಾವು ಅದೇ ರೀತಿ ಡೂಪ್ಲಿಕೇಟ್ ವಿಗ್ರಹ ಮಾಡಿಟ್ರೆ? ಯಾವ ರೀತಿ ಮಾಡ್ತೀಯಾ? ಅದೇ ರೀತಿ ವಿಗ್ರಹ ಕೆತ್ತಬೇಕು ಅಂದ್ರೆ ನೀನು ಅಲ್ಲಿಗೆ ಹೋಗಿ ಕೆತ್ತಬೇಕು. ಆದ್ರೆ ಅಲ್ಲಿಗೆ ಹಳ್ಳಿ ಜನಗಳು ಬಂದು ಹೋಗ್ತಾ ಇರ್ತಾರಲ್ಲ, ಅದೇ ರಾತ್ರಿ ಹೊತ್ತು ಮಾಡಿದ್ರೆ ಶಬ್ದ ಬರುತ್ತಲ್ಲ. ಶಬ್ದನೂ ಬರಬಾರ್ದು. ನನ್ ಕೆಲಸ ಮುಗಿಯೋವರೆಗೂ ಹಳ್ಳಿ ಜನಗಳು ಬರಬಾರ್ದು. ಆ ತರ ಮಾಡ್ತೀನಿ. ನೀ ಹೇಳ್ದಂಗೆ ಕೇಳ್ಬೋದು. ಆದ್ರೆ ಈ ವಯ್ಯ ಅವನಲ್ಲ, ಇವನೇನು ಸಾಮಾನ್ಯದವನಲ್ಲ. ಈ ಪೊಲೀಸ್ ಅಪ್ಪ ಇವನು ನನ್ನನ್ನ ನಾಕಿತ ಜೈಲೊಳಗ್ ಕಳ್ಸಿದ್ದ. ಇಂಥವ್ನ ನೀನ್ ಬೆನ್ನಿಂದೆ ಕಟ್ಕೊಂಡ್ ಬಂದಿದೀಯಲ್ಲ, ಅಪ್ಪಿ ತಪ್ಪಿ ಇವನೇನಾದ್ರೂ ಡಬ್ಬಲ್ಗೆ ಮಾಡ್ಬಿಟ್ರೆ ಮುಂದೆ ಹೆಂಗೆ ನಮ್ ಗತಿ? ಒಸಿ ಉಸಾರು. ಅದು ಸಾಧ್ಯನೇ ಇಲ್ಲ. ಈ ಡೀಲ್ಗೆ ಅವನೇ ಬಾಸ್. ಸರ್, ನಿಮ್ಗೊಂದು ರಿಜಿಸ್ಟರ್ ಪೋಸ್ಟ್ ಇದೆ, ಇಲ್ಲೊಂದು ಸೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಏನಮ್ಮ ನಾರಾಯಣ ಚೆನ್ನಾಗಿದ್ದಾನ? ಕೈ ಸರಿ ಹೋಯ್ತಾ? ಸರಿ ಹೋಯ್ತು. ಯಾರೋ ಇದು? ಅದೇ ಸಾರ್, ನಮಸ್ಕಾರ. ನಾರಾಯಣ ಹೆಂಡತಿ ಸಾರ್. ಓ ನಮಸ್ಕಾರ ಅಂತ ಹೇಳಿ ತಲೆ ತಿನ್ನೋ ಗಿರಾಕಿ ನಾರಾಯಣನ ಹೆಂಡತಿನ? ಏನಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿನ್ ಗಂಡ ಚೆನ್ನಾಗಿದ್ದಾನಾ? ಚೆನ್ನಾಗಿದ್ದಾರೆ. ಅಯ್ಯೋ, ನಮಸ್ಕಾರ ಅಂತ ಹೇಳಿ ಹೇಳಿ ನನ್ನ ಅರ್ಧ ಜೀವನೇ ತಿಂದ್ಬಿಟ್ಟ. ಅಲೇ ಆಹಾ, ಏನ್ ಹೆಸರಿಟ್ಟಿದ್ಯಮ್ಮ? ನಮಸ್ಕಾರ ಸರ್. ಈ ವರ್ಷ ನಮ್ಮ ಊರ್ ಜಾತ್ರೆ ಬಹಳ ಜೋರಾಗಿ ನಡೆಯುತ್ತೆ. ನಾವು ಕೊಡೋ ಮಾಮೂಲಿ ಕಾಣಿಕೆಗಿಂತ ಹೆಚ್ಚಾಗಿ ಕೊಡಬೇಕು, ಜ್ಞಾಪಕ ಇರಲಿ. ಅರೆ ಏನು ಪುಟಾಣಿಗಳು ಧರಣಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಯಾಕೆ, ಏನ್ ಸಮಾಚಾರ? ಇವತ್ತು ಆಟ ಆಡಕ್ ಹೋಗ್ಲಿಲ್ವಾ? ಹೋಗ್ಲಿಲ್ಲ ತಾತ. ಯಾಕೆ ಹೋಗ್ಲಿಲ್ಲ? ಶ್ರಾವ್ಯ, ನೀನೇ ಹೇಳೋ. ಅಯ್ಯೋ ರಾಮ, ಅದೇನು ಅಂತ ಹೇಳಿದ್ರೆ ತಾನೇನಮ್ಮ ಗೊತ್ತಾಗೋದು. ತಾತ, ಏನಾಯ್ತು ಅಂದ್ರೆ ಬೆಟ್ಟದ ಮೇಲೆ ನಾವೆಲ್ಲ ಹೋಗಿದ್ವಲ್ಲ, ನಾವು ಸಿಎಂ ಕಂಪ್ಲೇಂಟ್ ಕೊಟ್ವಿ. ಇಷ್ಟೆಲ್ಲ ನಡೀತು ತಾತ. ಓಹೋ ಹೋ 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 ಹೋ, ದೊಡ್ಡ ಕೋಟೆಗೆ ಮುತ್ತಿಗೆ ಹಾಕ್ಬೇಕು ಅಂತಿದ್ದೀರಾ? ಶಾಭಾಷ್ ಮಕ್ಕಳೇ, ಶಾಭಾಷ್ ಶಾಭಾಷ್. ಅದನ್ನ ಸಾಧಿಸ್ಬೇಕಾಗಿರೋದು ನಿಮ್ಮಂಥ ಮಕ್ಕಳೇ. ನಿಮಗೆಲ್ಲ ಭಯ ಆಗುತ್ತಾ? ನಿಮ್ಮ ಶಕ್ತಿ, ನಿಮ್ಮ ಧೈರ್ಯ ಸಾಹಸಗಳ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಧೈರ್ಯ ಸಾಹಸೇ ಲಕ್ಷ್ಮೀ. ಯಾರು ಧೈರ್ಯವನ್ನ ಸಾಹಸವನ್ನ ಮಾಡ್ತಾರೆ ಅವರಿಗೆ ಲಕ್ಷ್ಮಿ ಒಲಿತಾಳೆ. ಹಾಗಲ್ಲ ತಾತ, ಎಷ್ಟೇ ಆಗ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಲ್ವಾ? ನಿಜ, ಯಾರಿಲ್ಲ ಅಂದ್ರಮ್ಮ. ಆದ್ರೆ ಭಕ್ತ ಧ್ರುವ ನಿಮ್ ತರನೇ ಚಿಕ್ಕ ಹುಡುಗ ಅಲ್ವಾ? ಅವನು ಘೋರ ತಪಸ್ಸನ್ನು ಮಾಡಿ
ನಾರಾಯಣನ ಪ್ರತ್ಯಕ್ಷ ಮಾಡಿಕೊಂಡು ಚಿರಾಯು ಆಗ್ಲಿಲ್ವಾ? ಸಾವಿನ ದವಡೆಯಲ್ಲಿರೋ ಭಕ್ತ ಮಾರ್ಕಂಡೇಯ ಈಶ್ವರನ ಕೃಪೆಯಿಂದ ಸಾವನ್ನ ಗೆದ್ದು ಚಿರಂಜೀವಿ ಆಗ್ಲಿಲ್ವಾ? ಅಷ್ಟೇ ಯಾಕೆ, ಭಕ್ತ ಪ್ರಹ್ಲಾದ ನಿಮ್ ಹಾಗೆ ಹುಡುಗ, ಆದ್ರೆ ಹರಿಭಕ್ತ. ಅವರಪ್ಪ ಹಿರಣ್ಯಕಶಿಪು ಹರಿದ್ವೇಷಿ. ಅಪ್ಪನ ಅಹಂಕಾರನ ಭಂಗ ಮಾಡೋಕೆ ಅಂತ ಕಂಬದಿಂದ ಸಿಡಿದು ಬಂದ ನರಸಿಂಹಸ್ವಾಮಿ ದರ್ಶನ ಮಾಡಿಸಿಲ್ವಾ? ಅಷ್ಟೇ ಅಲ್ಲ, ಇಲ್ಲಿ ಕೇಳಿ ಮಕ್ಕಳ ನನ್ನ ಮಾತು. ನಿಮ್ಮಂಥ ಮಕ್ಕಳು ಈ ಪ್ರಪಂಚದಲ್ಲಿ ಎಂಥೆಂಥ ಅದ್ಭುತ ಸಾಧನೆಗಳನ್ನು ಮಾಡಿದ್ದಾರೆ ಗೊತ್ತಾ? ಮಕ್ಕಳ, ನಿಮ್ಮಲ್ಲಿ ಧೈರ್ಯ ಇದೆ, ಶಕ್ತಿ ಇದೆ, ನಿಮ್ಮಲ್ಲಿ ಗುರಿ ಇದೆ, ಸಾಧಿಸ್ಬೇಕು ಅನ್ನೋ ಛಲ ಇದೆ. ಸಿದ್ಧಿಗೆ ಬೇಕಾಗಿರೋದು ಸಾಧನೆ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು. ನಂಬಿದ್ರೆ ದೇವ್ರು, ಇಲ್ಲದೆ ಇದ್ರೆ ಕಲ್ಲು ಅಂತಾರೆ. ನಾವು ನಿನ್ನ ನಂಬಿದೀವಿ, ನಮ್ಗೆ ಜಯ ಸಿಗೋ ಹಾಗೆ ಮಾಡಪ್ಪ. ಏಂಜಲ್ ಮಾಯ್, ಇವತ್ತು ಹಳ್ಳಿಲಿ ಜಾತ್ರೆ ನಡೆಯುತ್ತೆ. ಅದನ್ನ ನೋಡೋ ನೆಪದಲ್ಲಿ ಫಾರಿನರ್ಸ್ ಬರ್ತಾ ಇದ್ದಾರೆ. ನಮಗ ಒಂದ್ ಪೈಸನು ಬಾಕಿ ಇಲ್ದಂಗೆ ಹಣ ಚುಕ್ತಾ ಮಾಡ್ತಾರೆ ತಾನೆ. ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್ ಇಲ್ದೆ ನಾವು ವಿಗ್ರಹ ಕೊಡೋದಿಲ್ಲ. ಮಿಕ್ತವರೆಲ್ಲ ಏನೋ ಮಾಡ್ತಿದ್ದಾರೆ. ಒಳಗಡೆ ವಿಗ್ರಹಗಳನ್ನು ಕೇಳ್ತಿದ್ದಾರೆ. ನೋಡು, ಒರಿಜಿನಲ್ ವಿಗ್ರಹನ ಎಲ್ಲಿಂದ ಕಿತ್ಕೊಂಡು ಬಂದ್ರು ಆ ಜಾಗದಲ್ಲಿ ಸ್ವಲ್ಪನೂ ವ್ಯತ್ಯಾಸ ಗೊತ್ತಾಗದೇ ಇರೋ ಹಾಗೆ ಡೂಪ್ಲಿಕೇಟ್ ವಿಗ್ರಹಗಳನ್ನ ಅಲ್ಲಿ ತಗೊಂಡೋಗಿಡಿ. ಆಯ್ತಮ್ಮ. ರಾತ್ರಿ 12 ಗಂಟೆಗೆ ಆಲದ ಮರದ ಹತ್ರ ವಿಗ್ರಹಗಳನ್ನ ಕೊಡ್ಬೇಕಾಗಿತ್ತು. ಜಲ್ಮಾಯಿ, ಶ್ರೀಧರ್, ಹೇಗಿದೆ ಡೂಪ್ಲಿಕೇಟ್ ವಿಗ್ರಹಗಳು? ಒರಿಜಿನಲ್ ಗಿಂತ ಸೂಪರ್ ಆಗಿದೆ. ಯಾರು ಯಾರು ಅಲ್ಲಿ? ಯಾರೋ ಯಾರೋ ಇದಾರೆ ಇಲ್ಲಿ. ಎಲ್ಲ ಎಲ್ಲ ಹಾಳಾಗೋಗಿದ್ರು. ಬೇಗ ಬೇಗ ಬಂದ್ರು. ಯಾರೋ ಇಲ್ಲಿ ಇದಾರೆ. ಶ್ರೀಧರ್, ನಡೀರಿ ನೋಡೋಣ ಯಾರೋ ಇದಾರೆ ಇಲ್ಲಿ. ಬೇಗ ಬೇಗ ನಡೀರಿ. ಅವ್ರ ಮೇಲ್ ಬರೋದ್ರೊಳಗೆ ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋಣ ಬಂದ್ರು. ಜಲ್ಮಾಯಿ, ಭಯ ಆಗುತ್ತೆ. ನಡೀರೋ ಬೇಗ. ಯಾರು ನೀವು? ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಹೇಳು, ಹೇಳಿ, ಹೋಗ್ಲಿ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನು ಬಂದಿದ್ದೀರಾ ಹೇಳು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರು ನೋಡ್ತಾ ನಿಂತಿದ್ದೀರಾ? ಹೋಗಿ ಎಳ್ಕೊಂಬಂದ್ರ ಅವ್ರನ್ನ. ನಿನಗೆ ಹೋಗಿ ಹುಡ್ಕೋ. ಅಬ್ಬಾ, ಬಚಾಯಿಸ್ಕೊಂಡೆ. ಅಯ್ಯೋ, ಅವ್ರು ಬರ್ತಿದಾರ. ಬೇಗ ತಪ್ಪಿಸ್ಕೊಡಿ.
ಅಲ್ಲ ಇಲ್ಲಿ ಯಾರು ಕಳ್ಸಿತ್ತು? ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. 2 ಬಾರ್ಸು. ಹೇಳ್ರು, ಯಾಕೆ ಬಂದಿದ್ರ ಹೇಳ್ರು, ಯಾಕೆ ಬಂದ್ರಿ ಹೇಳಿ. ಹೇಳ್ದೆ ಸುಮ್ಮನೆ ಬಿಡಲ್ಲ. ಹೋಗ್ಲ ಹೋಗ್ಲ ಹೇಳಲೇ, ಹೇಳು ಹೇಳು ಹೇಳೆ, ಏನೇ ಬರ್ತೆ ಹೇಳೆ ನೀನು, ಹೇಳು. ನಾವು ಸಿಟಿಯಿಂದ ಹಳ್ಳಿಗೆ ಬಂದಿದೀವಿ. ಈ ಬೆಟ್ಟ ಗುಡ್ಡ ದೇವಸ್ಥಾನ ಎಲ್ಲ ನೋಡ್ಬೇಕು ಅಂತ ಇವ್ರ ಜೊತೆ ಬಂದ್ವಿ. ಬೆಟ್ಟ ಗುಡ್ಡ ನೋಡಕ್ ಬಂದಿದ್ದೇನೋ ಸರಿ, ಆದ್ರೆ ನೀವೆಲ್ಲ ನಮ್ಗೆ ಯಾಕೆ ಹೊಡೆದ್ರಿ? ಜಲ್ಮಾಯಿ, ಈ ಮಕ್ಕಳಿಂದ ನಮ್ಗೇನು ತೊಂದ್ರೆ ಇಲ್ಲ. ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗುಹೆ ಒಳಗೆ ಕಟ್ಟಾಕ್ರಿ. ಬಾರೋ ಇಲ್ಲಿ, ನಿನ್ನೆ ಕರೀತಾ ಇರೋದು. ಇವ್ನ ಯಾಕೆ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ? ಇವ್ನ ಯಾರು ಕರ್ಕೊಂಡು ಹೋಗ್ತಾರೆ? ಮೊದ್ಲೇ ಅವನು ಕುರುಡ. ನೀನ್ ಅಲ್ಲಿ ನಿಂತ್ಕೊಂಡು ಕೈ ಬಿಸ್ಬಿಟ್ರೆ ಅವನ್ ಬಂದ್ಬಿಡ್ತಾನ. ಹೋಗಿ ಕರ್ಕೊಂಬರವನ. ನಿಂತ್ಕೊಳ್ಳ, ಕೊಡೋ ಇಲ್ಲಿ. ಚಿಕ್ಕ ಮಕ್ಕಳನ್ನ ಹೊಡೆಯೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಿನ್ಗೇನು ಕೈಕಾಲು ಗಟ್ಟಿ ಇಲ್ವಾ? ದುಡ್ಡು ತಿನ್ನೋಕೆ ನಿನ್ಗೇನೋ ರೋಗ? ದೇವ್ರ ವಿಗ್ರಹಗಳನ್ನ ಕದ್ದು ಮಾರ್ಕೊಂಡೇ ಬದುಕ್ಬೇಕಾ? ನಿಂಗಷ್ಟು ಗೊತ್ತಾಗಲ್ವೇನಕ್ಕ? ಅವನು ಡುಮ್ಮ ಕಣೆ. ಅವನ್ ಕೈಯಲ್ಲಿ ಕೆಲಸ ಮಾಡಕ್ ಆಗಲ್ಲ, ಅದಕ್ಕೆ ಇಂತ ಕಚಡ ಕೆಲಸ ಮಾಡ್ತಿರೋದು. ನಾನು ಬಿಡ್ಬೇಕು ಅಂತಾನೆ ಇದ್ದೆ, ಆದ್ರಿಗೆ ಡಿಸೈಡ್ ಮಾಡಿದ್ದೀನಿ, ಬಿಡಲ್ಲ. ಈ ಕುಟ್ಟಿ ಚೇತನಗಳನ್ನ ಹಿಂಗೆ ಬಿಟ್ಬಿಟ್ರೆ ಇವು ನಮ್ಮನ್ನ ಕಂಬಿ ಎಣ್ಸಂಗ್ ಮಾಡ್ಬಿಡ್ತವೆ. ಏನೋ ನೋಡ್ತಾ ನಿಂತಿದ್ರಾ? ಎಳ್ಕೊಂಡ ಕಟ್ಟಾಕ್ರು. ನೋಡು, ನೀ ನಮ್ಮನ್ನ ಕಟ್ಟಾಕ್ಬಿಟ್ಟು ನಿನ್ ಕೆಲ್ಸ ನೀನ್ ಸಲೀಸಾಗಿ ಮಾಡ್ಕೋಬಹುದು ಅನ್ಕೊಂಡಿದ್ಯಾ? ನಮ್ ದೇಶದಲ್ಲಿರೋ ಸಂಪತ್ತನ್ನೆಲ್ಲ ಆ ಪರದೇಶಿಗಳು ಬಂದು ಲೂಟಿ ಮಾಡಿ ದೋಚ್ಕೊಂಡು ಹೋದ್ರು. ಅವ್ರನ್ನ ನೋಡ್ಸಿದ್ದಾಯ್ತು. ಈಗ ಈ ಮಣ್ಣಲ್ಲಿ ಹುಟ್ಟಿದ ನೀವು ದಿನಾ ದೇವ್ರ ಪೂಜೆ ಮಾಡೋ ವಿಗ್ರಹಗಳನ್ನ ಮತ್ತೆ ಆ ಪರದೇಶಿಗಳಿಗೆ ಮಾರಿ ಅವರು ಕೊಡು ಎಂಜಲ್ ಕಾಸ್ಗೆ ನಾಯಿ ತರ ನಾಲ್ಗೆ ಚಾಚ್ತಾ ಇದ್ದೀರಾ? ಪಾಪಿಗಳ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಮ್ಮ ಭಾರತನ ನಾವು ಜನ್ಮಭೂಮಿ ಅಂತ ಪೂಜೆ ಮಾಡ್ತೀವಿ. ನಮ್ಮ ಯೋಧರು ತಮ್ಮ ಮನೆ ಮಠ ಬಂಧು ಬಳಗನ್ನೆಲ್ಲ ಬಿಟ್ಟು ನಮ್ಮನ್ನ, ನಮ್ಮ ದೇಶನ ಕಾಪಾಡೋಕೆ ತಮ್ಮ ಪ್ರಾಣನೇ ಈ ಭಾರತಾಂಬೆ ಮಡಿಲಿಗೆ ಅರ್ಪಣೆ ಮಾಡ್ತಿದ್ದಾರೆ. ನಿಜವಾಗ್ಲೂ ನಿಮಗೆ ಗಂಟೆದೆ ಗುಂಡಿಗೆ ಇದ್ರೆ ಇಲ್ಲಿರೋ ದೇವ್ರ ವಿಗ್ರಹಗಳನ್ನೇ ಮಾತ್ರ ಅಲ್ಲ, ಇಲ್ಲಿರೋ ಒಂದು ಹಿಡಿ ಮಣ್ಣನ್ ಮುಟ್ಟೋ ನೋಡೋಣ. ದೇವರ ವಿಗ್ರಹಗಳನ್ನ ಮಾರೋದು ಒಂದೇ, ನಮ್ಮ ಭಾರತ ಮಾತೆನ ಮಾರೋದು ಒಂದೇ. ನಿಮ್ ಜನ್ಮಕ್ಕಿಷ್ಟು. ಏನಲೇ ನೀನು ನನಗುಗಿದ್ಯಾ? ನೀನ್ ಸುಮ್ನೆ ಬಿಡ್ತೀನಿ ತಿಳ್ಕೊಂಡಿದ್ಯಾನಲೇ? ಮುಗಿದ್ಯಾ? ನೀನೇನು ಹೊಡಿಬೇಡ ಅಂತ ಹೊಡಿಬೇಡಿ. ನಾನು ಹುಟ್ಟು ಕೂಡ ನನಗ್ ಜನ್ಮ ಕೊಟ್ಟಿರೋ ತಂದೆ ತ ಹೇಗಿರ್ತಾರೋ ನಂಗೆ ಗೊತ್ತಿಲ್ಲ. ನಾನ್ ದಿನ ಪೂಜೆ ಮಾಡೋ ದೇವ್ ಹೇಗಿರ್ತಾನೋ ನಂಗೆ ಗೊತ್ತಿಲ್ಲ. ನಿಮ್ಮಂತವ್ರು ರಾಮ ಹೀಗಿರ್ತಾನೆ, ಯೇಸು ಹೀಗಿರ್ತಾನೆ, ಅಲ್ಲ ಹೀಗಿರ್ತಾನೆ ಅಂತ ಹೇಳಿದ್ಮೇಲೆ ನಾನ್ ನನ್ನ ಊಹೆನಲ್ಲಿ, ನನ್ನ ಕಲ್ಪನೆಯಲ್ಲಿ ಪೂಜಿಸ್ತಿದ್ದೀನಿ. ಈಗ ನೀವ್ ಹೇಗಿದ್ದೀರಂತ ನಂಗೆ ಗೊತ್ತಿಲ್ಲ. ನಿಮ್ಮನೆ ದೇವ್ರಂತ ತಿಳ್ಕೊಂಡು ನಿಮ್ ಕಾಲ್ ಹಿಡ್ಕೋತೀನಿ. ನಮ್ ದೇವ್ರ ವಿಗ್ರಹನ ಪರದೇಶಕ್ಕೆ ಮಾರ್ಬೇಡಿ, ಮಾರ್ಬೇಡಿ, ಮಾರ್ಬೇಡಿ. ನನ್ನನ್ನೇ ಹೊಡೆಯಕ್ಕೆ ಚೋಟಿದ್ದ ಇಲ್ಲ. ಏನು ಚೋಟಿದ್ದ ಇಲ್ವಾ? ವಿಶ್ವಾಮಿತ್ರ ಮಾಡ್ತಿದ್ದ ಯಜ್ಞ ಹೋಮಗಳಿಗೆ ತೊಂದರೆ ಮಾಡ್ತಿದ್ದ ರಾಕ್ಷಸನ ಸಂಹಾರ ಮಾಡಿದ ಶ್ರೀರಾಮ ಕೂಡ ಚೋಟುತನ ಕಡೆ ಇದ್ದಿದ್ದು. ಕಂಸಾಸುರ ಅಟ್ಟಹಾಸದಿಂದ ಅತ್ಯಾಚಾರಗಳನ್ನ ಮಾಡಿ ಮೆರಿತಾ ಇರುವಾಗ ತನ್ನ ಮಾವ ಅಂತ ಕೂಡ ನೋಡ್ದೆ
ಲೋಕ ಕಲ್ಯಾಣಕ್ಕಾಗಿ ಕಂಸಾಸುರನ್ನೇ ಸಂಹಾರ ಮಾಡಿದ ಶ್ರೀಕೃಷ್ಣನು ಚೋಟುದನೆ ಕಣೆ ಎದ್ದಿದ್ದು. ಅಷ್ಟೇ ಯಾಕೆ, ಈ ಕಲಿಯುಗದ ಋಷಿ ಮಹರ್ಷಿಗಳು ಮಾಡಿದ ಯಜ್ಞ ಯಾಗಾದಿಗಳನ್ನ ಭಂಗ ಮಾಡಿದ, ಆ ಮಹಿಷಿಯನ್ನ ಸಂಹಾರ ಮಾಡಿದ ಈ ಕಲಿಯುಗದ ಮಣಿಕಂಠ ಆ ಸ್ವಾಮಿ ಅಯ್ಯಪ್ಪ ಕೂಡ ಚೋಟುದನೆ ಕಣೆ ಎದ್ದಿದ್ದು. ಸ್ವಾಮಿಯೇ ಶರಣಮಯ್ಯಪ್ಪ. ಆಮೇಲೆ ಇನ್ನು ಯಾರ್ಯಾರು ಏನೇನ್ ಮಾಡಿದ್ರು? ಏನ್ ಚೆನ್ನಾಗ್ ಕತೆ ಕೇಳ್ತೀಯೋ. ಇನ್ನು ಯಾರು ಏನೇನ್ ಮಾಡಿದ್ರು ಅಂತ ನನ್ನ ಮಕ್ಳ ಅವ್ರು ಹೋಗಿ ಕಟ್ಟಾಕ್ರು ಅಂದ್ರೆ ಕತೆ ಕೇಳ್ಕೊಂಡು ಭಜನೆ ಮಾಡ್ತೀರಾ? ಭಜನೆ ಮಾಡ್ತೀರಾ? ನಿನ್ ಬಗ್ಗೆ ಊರ್ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನಮಗೆಲ್ಲ ಗೊತ್ತು. ಸೊಲ್ಯೂಷನ್ ಇಟ್ಕೊಂಡು ಊರ್ ಜನಕ್ಕೆಲ್ಲ ದೆವ್ವ ಭೂತ ಅಂತ ಮ್ಯಾಜಿಕ್ ತೋರಿಸ್ತಿದ್ಯಾ? ಅವತ್ ರಾತ್ರಿ ನಾವು ತೋರಿಸಿದ್ವಲ್ಲ ಮ್ಯಾಜಿಕ್, ಹೇಗಿತ್ತು ನಿಂಗೆ? ಏಯ್ ತಗೊಂಡ್ರ ಸೊಲ್ಯೂಷನ್ ಸೊಲ್ಯೂಷನ್ ಇಟ್ಕೊಂಡು ಈ ಊರಲ್ಲಿ ಕೊಳ್ಳಿ ದೇವಗಳು ಭೂತಗಳಿದೆ ಅಂತ ನಾನು ಈ ಊರಿನ ಜನನೇ ಭಯಪಡ್ತಾ ಇದ್ದೀನಿ. ಆದ್ರೆ ಅದೇ ಸೊಲ್ಯೂಷನ್ ಈ ಕುಟ್ಟಿ ಚೇತನಗಳು ಇಟ್ಕೊಂಡು ನನಗೆ ಕೊಳ್ಳಿ ದೇವ ಭೂತಗಳಿದೆ ಅಂತ ಭಯ ಪಡಿಸ್ಬಿಟ್ರು. ಯಾರು ಈಗ ತೋರಿಸ್ತಾಳೆ ನಿಜವಾದ ಕೊಳ್ಳಿ ದೇವಗಳು ಹೇಗಿರುತ್ತೆ ಅಂತ. ಏನೋ ನೋಡ್ತಾ ನಿಂತಿದ್ಯಾ? ಹತ್ತು ಇವ್ರಿಗೆಲ್ಲ ಸೊಲ್ಯೂಷನ್. ಹಲೋ ಬ್ರದರ್, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ನಿಮ್ಮ ಪೌರುಷ ತೋರ್ಸಕ್ಕೆ ಈ ಚಿಕ್ಕ ಮಕ್ಕಳನ್ನ ಸಿಕ್ಕಿದ್ದು. ಅದಿರ್ಲಿ, ದಿಢೀರಂತ ನೀನೇನು ಈ ಡ್ರೆಸ್ ನಲ್ಲಿ? ನಾನು ಬೆಳಗ್ಗೆನೆ ಡ್ಯೂಟಿಗೆ ಜಾಯ್ನ್ ಆಗಿ ಅಲ್ಲಿಂದ ಸ್ಟ್ರೈಟ್ ಆಗಿ ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ ಋಣ ತೀರ್ಸ್ಬೇಕಲ್ಲ. ಋಣನ ಅಷ್ಟು ಗೊತ್ತಾಗ್ಲಿವಾ ನಿಂಗೆ? ಅವನೇ ಖುದ್ದಾಗಿ ನಿಂತ್ಕೊಂಡು ಆ ವಿಗ್ರಹಗಳನ್ನ ಫಾರಿನರ್ಸ್ ಕೈಗೆ ಸೇಫ್ ಆಗಿ ತಲುಪಿಸ್ಬಿಡ್ತೀನಿ ಅಂತ. ಕರೆಕ್ಟ್ ಶ್ರೀಧರ್, ಮಂತ್ರಿಗಳು ಮೆರವಣಿಗೆ ಹೋದ್ರೆ ಈ ಕಾಕಿನೇ ಸೆಕ್ಯೂರಿಟಿ, ಸ್ಟೂಡೆಂಟ್ಸ್ಗಳು ಸ್ಟ್ರೈಕ್ ಮಾಡಿದ್ರೆ ಈ ಕಾಕಿನೇ ಸೆಕ್ಯೂರಿಟಿ, ಎಲ್ರನ್ನು ಕಾಯೋ ದೇವ್ರು ಮೆರವಣಿಗೆ ಹೋದ್ರೆ ಈ ಕಾಕಿನೇ ಸೆಕ್ಯೂರಿಟಿ. ಅಷ್ಟೇ ಯಾಕೆ, ಇಲ್ಲಿರೋ ದೇವರ ವಿಗ್ರಹಗಳನ್ನ ನಿಮ್ಮನ್ನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇಫ್ ಆಗಿ ಸೇರ್ಸೋಕೆ ಈ ಕಾಕಿನೇ ಸೆಕ್ಯೂರಿಟಿ. ಮೊದ್ಲು ಮಾತ್ ಕಡಿಮೆ ಮಾಡು. ಆ ವಿಗ್ರಹಗಳನ್ನೆಲ್ಲ ಎಲ್ಲಿಗೆ ಸೇರ್ಸ್ಬೇಕೋ ಅಲ್ಲಿಗೆ ಸೇರ್ಸೋಣ. ಕರೆಕ್ಟ್ ಜಲ್ಮಾಯಿ, ಆ ವಿಗ್ರಹಗಳನ್ನೆಲ್ಲ ಎಲ್ಲಿಗೆ ಸೇರಿಸ್ಬೇಕು, ನಿಮ್ಮನ್ನೆಲ್ಲ ಎಲ್ಲಿಗೆ ಕಳಿಸ್ಬೇಕು, ಅದಕ್ಕೆಲ್ಲ ರೆಡಿಯಾಗೇ ಬಂದಿದ್ದೀನಿ. ಲುಕ್, ಸುಮ್ನೆ ಹೇಳ್ಬಾರ್ದು. ನಿಜವಾಗ್ಲು ನೀನು ಒಳ್ಳೆ ನಟ. ಇಷ್ಟು ದಿವಸ ನಮ್ ಜೊತೆ ಇರೋನ ಹಾಗೆ ವೇಷ ಹಾಕಿ ನಮ್ಮ ಹತ್ರನೇ ನಿಜವಾದ ನಿನ್ ರಂಗು ತೋರಿಸ್ಬಿಟ್ಟೆಲ್ಲ. ಅದೇ ನಮ್ಮ ಪೊಲೀಸ್. ಏಯ್, ಇಷ್ಟೊತ್ತಿಗೆ ನಮ್ಮವರೆಲ್ಲ ವಿಗ್ರಹಗಳನ್ನ ಪಾರ್ಸಲ್ ಮಾಡಿ ಅಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ನೀನ್ ಕಣ್ಣೆದ್ರಿಗೆ ನಾವೆಲ್ಲ ತಪ್ಪಿಸ್ಕೊಂಡು ಹೋಗ್ತೀವಿ. ಅಷ್ಟ್ರೊಳಗೆ ನೀನು ಉಳಿಯೋಲ್ಲ, ಆ ಮಕ್ಕಳನ್ನು ಉಳಿಯೋಲ್ಲ. ನೀವೆಲ್ರೂ ಸುಟ್ಟು ಬೂದಿ ಬೂದಿ ಆಗೋಗ್ತೀರಾ. ಏಯ್, ನೀವಿಲ್ಲೇ ಇದ್ಕೊಂಡು ಇವನ್ನೆಲ್ಲ ನೋಡ್ಕೊಂಡಿರಿ, ನಾವು ಹೋಗಿ ವಿಗ್ರಹಗಳನ್ನ ತರ್ತೀವಿ. ಬಾ ಜಲ್ಮಾಯಿ. ಬಾ. ಅವಾಗಿಂದ ಏನೇ ಮಾಡ್ತಿದ್ಯಾ ನೀನು? ಬೇಗ ಪ್ಯಾಕ್ ಮಾಡು ಅಂತ ಹೇಳಿಲ್ಲ ನಿನಗೆ? ಆಗೋಯ್ತಮ್ಮ, ಇದೊಂದೇ ವಿಗ್ರಹ ಅಮ್ಮ, ಪ್ಯಾಕ್ ಮಾಡಿದ್ರೆ ಆಗೋಯ್ತು. ಅಲ್ಲಪ್ಪ, ಸಿಟಿಯಿಂದ ಹಣ ಕೊಟ್ಟು ನಿಮ್ಮನ್ನ ಯಾಕೆ ಕರ್ಸಿರೋದು? ಹೆಚ್ಚಿಗೆ ಹಣ ಕೊಟ್ಟಿಲ್ವಾ? ಬೇಗ ಪ್ಯಾಕ್ ಮಾಡು. ಬೇಗ ನಡೀರಯ್ಯ, ಬೇಗ ಬನ್ನಿ, ನಡೀರಿ ನಡೀರಿ.
ಬನ್ನಿ ಬನ್ನಿ ಎಲ್ಲ ಡೂಪ್ಲಿಕೇಟ್ ವಿಗ್ರಹಗಳನ್ನ ಚೆನ್ನಾಗಿ ಫಿಕ್ಸ್ ಮಾಡಿ ತಾನೆ. ಡೂಪ್ಲಿಕೇಟ್ ವಿಗ್ರಹಗಳನ್ನ ಒರಿಜಿನಲ್ ವಿಗ್ರಹಗಳ ತರ ಚೆನ್ನಾಗಿ ಫಿಕ್ಸ್ ಮಾಡಿದೀವಿ. ವೆರಿ ಗುಡ್. ನಡೀರಿ ನಡೀರಿ, ಬನ್ನಿ ಬನ್ನಿ ಬೇಗ. ಜಲ್ದಿ ಬೇಗ ಬೇಗ ಬನ್ರಯ್ಯ. ನಡೀರಿ ನಡೀರಿ. ಅಯ್ಯೋ, ಇನ್ಸ್ಪೆಕ್ಟರ್ ಕಾಣ್ತಾ ಇಲ್ಲ, ಮಕ್ಕಳು ಕಾಣ್ತಾ ಇಲ್ಲ, ಎಲ್ಲ ಹೋದ್ರು, ಎಲ್ಲ ಅವ್ನು ನಿನ್ ಕಟ್ಟಕೋವರೆಗೂ ನೀನೇನೇ ಮಾಡ್ತಿದ್ದೆ? ಕತ್ತೆ ಕಾಯ್ತಾ ಇದ್ಯಾ? ನನ್ನ ಮಗನೇ, ಬಿಚ್ಚಿರಿ ಬಿಚ್ಚಿರಿ ನಿಂಗೆಲ್ಲ ಹುಡುಕಿ ಹೋಗ್ರ.
ಸರ್ ನಿಜವಾಗ್ಲೂ ನೀವು ಒಳ್ಳೆ ಸಮಯಕ್ಕೆ ಬಂದು ಈ ಆಂಟಿಕ್ಸ್ ಎಲ್ಲ ಪರದೇಶದವ್ರ ಕೈಗೆ ಹೋಗದೇ ಇರೋ ಹಾಗೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಇದರಲ್ಲಿ ನನ್ನ ಕರ್ತವ್ಯಕ್ಕಿಂತ ನಿಮ್ಮ ಧೈರ್ಯ ಸಾಹಸವೇ ಹೆಚ್ಚು. ಏಯ್, ಎಲ್ರೂ ನಮ್ ಸಾರ್ಗೊಂದು ಸೆಲ್ಯೂಟ್ ಹೊಡಿರೋ. ನಮ್ಮ ಭಾರತದ ಸಂಪತ್ತನ್ನು ಕಾಪಾಡಿದ ನೀವು ನಿಜವಾಗಲೂ ವೀರ ಬಾಲಕರು. ನಿಮ್ಮ ಸಾಹಸಕ್ಕೆ ನಾನು ಸಲ್ಯೂಟ್ ಮಾಡಲೇಬೇಕು.